ಹೇಳ್ರಿ, ಏನಾರ ಒಂದು ಮಾಡ್ರಿ. ನಿರ್ವಾಣ ಷಟ್ಕವಾದಂತ ಕಬ್ಬಿ ಪ್ರಕಾಶಗಳು ನಿರ್ವಾಣ ಷಟ್ಕ ಹೇಳಬೇಕು ಅಂತ. ಓಂ ಶ್ರೀ ಸದ್ಗುರು ಶುದ್ಧ ಬ್ರಹ್ಮಣೇ ನಮಃ. ಮನೋಬುದ್ಧ್ಯಹಂಕಾರ ಚಿತ್ತಾನಿನಾ ನ ಚ ಶ್ರೋತ್ರ ಜಿಹ್ವೆ ನ ಚ ಘಾನನೇತ್ರೇ ನ ಚ ಯೋಮ ಭೂಮಿ ನ ತೇಜೋ ನ ವಾಯು ಚಿದಾನಂದ ರೂಪ ಶಿವೋಹಂ ಶಿವೋ ಚಿದಾನಂದ ರೂಪ ಶಿವೋಹಂ ಶಿವೋ ನ ಚ ಪ್ರಾಣ ಸಂಜ್ಞೋ ನ ಪಂಚಾನಿಲಾಮಿ ನ ವಾ ಸಪ್ತ ಧಾತು ನ ವಾ ಪಂಚಕೋಶಃ ನ ವಾ ಪಾಣಿಪಾದೌ ನ ಚೋಪಸ್ಥಪಾಯು ಚಿದಾನಂದ ರೂಪ ಶಿವೋಹಂ ಶಿವೋಹಂ ಚಿದಾನಂದ ರೂಪ ಶಿವೋಹಂ ಶಿವೋಹಂ ನ ಮೇ ದ್ವೇಷ ರಾಗೋ ನ ಮೇ ಲೋಭ ಮೋಹೋ ಮಧು ನೈವ ಮೇ ನೈವ ಮಾತ್ಸರ್ಯ ಭಾವಃ ನ ಧರ್ಮೋ ನ ಚಾರ್ಥೋ ನ ಕಾಮೋ ನ ಮೋಕ್ಷಃ ಚಿದಾನಂದ ರೂಪ ಶಿವೋಹಂ ಶಿವೋಹಂ ಚಿದಾನಂದ ರೂಪ ಶಿವೋಹಂ ಶಿವೋಹಂ ನ ಪುಣ್ಯಂ ನ ಪಾಪಂ ನ ಸೌಖ್ಯಂ ನ ದುಃಖಂ ನ ಮಂತ್ರೋ ನ ತೀರ್ಥಂ ನ ವೇದಾ ನ ಯಜ್ಞ ಅಹಂ ಭೋಜನಂ ನೈವ ಭೋಜ್ಯಂ ನ ಭೋಕ್ತಾ ಚಿದಾನಂದ ರೂಪ ಶಿವೋಹಂ ಶಿವೋಹಂ ಚಿದಾನಂದ ರೂಪ ಶಿವೋಹಂ ಶಿವೋಹಂ ನ ಮೇ ಮೃತ್ಯು ಶಂಕಾ ನ ಮೇ ಚಾತಿ ಭೇದಾಃ ಪಿತಾ ನೈವ ಮೇ ನೈವ ಮಾತಾ ನ ಜನ್ಮ ನ ಬಂಧುರ್ಮ ಮಿತ್ರಂ ಗುರುರ್ನೈವ ಶಿಷ್ಯಃ ಚಿದಾನಂದ ರೂಪ ಶಿವೋಹಂ ಶಿವೋಹಂ ಚಿದಾನಂದ ರೂಪ ಶಿವೋಹಂ ಶಿವೋಹಂ ಅಹಂ ನಿರ್ವಿಕಲ್ಪೋ ನಿರಾಕಾರ ರೂಪೋ ವಿಭುರ್ವ್ಯಾಪ್ಯ ಸರ್ವತ್ರ ಸರ್ವೇಂದ್ರಿಯಾಣಿ ನ ಚಾಸಂಗತಂ ನೈವ ಮುಕ್ತಿರ್ನ ಮೇಯಃ ಚಿದಾನಂದ ರೂಪ ಶಿವೋಹಂ ಶಿವೋಹಂ ಚಿದಾನಂದ ರೂಪ ಶಿವೋಹಂ 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 ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಶುದ್ಧ ಬ್ರಹ್ಮನಿಷ್ಠ ಸದ್ಗುರು ಶ್ರೀ ಶಂಕರ ಭಟ್ಟ ಅಗ್ನಿಹೋತ್ರಿ ಇವರ ವೇದಾಂತ ಪ್ರವಚನ ಮಾಲಿಕೆ ಪ್ರತಿನಿತ್ಯ ಮಧ್ಯಾಹ್ನ 2 ರಿಂದ 3 ಇರುವ ಪಾಠವನ್ನು ಇವತ್ತಿನಿಂದ ಸಂಜೆ 4 ರಿಂದ 5 ಅಂತ ಮಾಡ್ಕೊಂಡಿವಿ. ಮತ್ತೆ ರವಿವಾರ ಸೋಮವಾರ ಇದೇ ಪೀಠದ ಬೇರೆ ಬೇರೆ ಕಾರ್ಯಕ್ರಮಗಳು ನಡೀತಾ ಇದ್ದ ಕಾರಣ ಮಂಗಳವಾರದಿಂದ ಶನಿವಾರದವರೆಗೆ ಈ ಕಾರ್ಯಕ್ರಮ ಈ ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ
ಈ ದಿನಗಳನ್ನ ನೀವು ಬೇರೆ ಯಾರಾದರೂ ನಾವು ಒಂದೊಂದು ದಿವಸ ಈ ಒಂದು ನಮ್ಮ ಗ್ರಂಥಗಳನ್ನು ಓದ್ತೀವಿ ಅಂತಂದ್ರೆ ನಿಮಗೆ ನಾವು ಆ ಸ್ಲಾಟ್ ಬಿಟ್ಟು ಕೊಟ್ಬಿಡ್ತೀವಿ. ವಾರಕ್ಕೆ ಒಂದು ದಿನ ಆದರೂ ಸಾಕಿದೆ ನಮಗೆ, ಹೌದಲ್ರಿ? ಒಬ್ಬೊಬ್ರು ಒಂದೊಂದು ದಿವಸ ನಿಮ್ಗೆ ಯಾರಿಗೆ ಹೇಳ್ಬೇಕು ಅನ್ನಿಸ್ತದೆ ಇದು ಸ್ಲಾಟ್ ಓಪನ್ ಮಾಡೀವಿ. ಒಂದೊಂದು ದಿವಸ ಒಬ್ಬೊಬ್ಬರು ನಿಮ್ಮ ಪಾಠಗಳು ನಿಮ್ಮ ಶಿಷ್ಯರಿಗೆ ಫೋನ್ ಮಾಡಿ ಕರ್ಕೊಂಡು ಕುಂತು ಹೇಳೋಂಥ ಕೆಲಸ ಇದೆ. ಇಂಡಿವಿಜುವಲ್ ಮಾಡೋ ವೈಯಕ್ತಿಕ ಸಾಧನೆ ಸಂಜೆಗೆ, ಎಲ್ಲರೂ ಕೂಡಿ ಸಾರ್ವಜನಿಕವಾಗಿ ಮಾಡೋದು ಬೆಳಿಗ್ಗೆ. ಮತ್ತು ನಿಮ್ಮ ಶಿಷ್ಯರು ಕರ್ಕೊಂಡು ನಿಮ್ಮ ಗುರುಗಳು ನಿಮ್ಮ ಶಿಷ್ಯರು ನೀವು ವೈಯಕ್ತಿಕವಾಗಿ ಏನು ಮಾಡ್ತೀರಿ ಅದು ನಿಮಗೆ ಇದು ಸಂಜೆ 4ರ ಪಾಠ ಎಲ್ಲರಿಗೂ ಅನುಕೂಲ ಇರ್ತದೆ ಅಂತೇಳಿ 7 ದಿವಸ 7 ಜನ. ಈಗ ಕಂಬಿ ಪ್ರಕಾಶ್ ಅವರು ತಮ್ಮ ಶಿಷ್ಯರನ್ನು ಕರ್ಕೊಂಡು ಸೋಮವಾರ ಮಾಡ್ತಾರೆ. ನಾಗರತ್ನಮ್ಮನವರು ತಮ್ಮ ಶಿಷ್ಯರನ್ನು ಕರ್ಕೊಂಡು ರವಿವಾರ ಮಾಡ್ತಾರೆ. ಮಂಗಳವಾರ, ಬುಧವಾರ ನಿಮ್ಮದೇ ಜನರದ ಒಂದು ಟೀಮ್ ತಯಾರು ಮಾಡಿಕೊಂಡು ಪ್ರತಿನಿತ್ಯ ಸಾಯಂಕಾಲ 4 ಗಂಟೆಗೆ ಒಂದೊಂದು ನಿಮ್ಮದೇ ಬೇಕಿದ್ರೆ ಲಿಂಕ್ ಯೂಸ್ ಮಾಡ್ಕೊಳ್ರಿ, ಇಲ್ಲ ಕಲ್ಯಾಣಪ್ಪ ಅವ್ರ ಲಿಂಕ್ ಯೂಸ್ ಮಾಡ್ರಿ, ನಮ್ಮ ಲಿಂಕ್ ಯೂಸ್ ಮಾಡ್ಕೊಳ್ರಿ, ಯಾವುದರ ಯೂಸ್ ಮಾಡಿಕೊಂಡು ನಿಮ್ಮ ಟೀಮಿನ ಒಂದೊಂದು ವೈಯಕ್ತಿಕ ಕಾರ್ಯಕ್ರಮಗಳು ಮಾಡ್ಕೊಳ್ಳೋದು ಒಳ್ಳೇದು ಅನ್ನಿಸ್ತದ. ನೋಡ್ರಿ ಹೆಂಗ್ ಮಾಡ್ತೀರಿ, ಪ್ರಯತ್ನಗಳು ಮಾಡ್ರಿ. ಇದು ಮೋಕ್ಷ ಸಾಧನಾ ವಿಚಾರ. ಯಾವುದೇ ಮಾಡಿದ್ರು ಸಹಿತ ಅದು ನಮಗೆ ಮೋಕ್ಷ ಸಾಧನೆಗೆ ಪೂರಕವಾದಂಥ ಗ್ರಂಥಗಳು ಓದೋದು ಸೂಕ್ತ. ಇಲ್ಲಿ ಸದ್ಗುರು ಶಂಕರ ಭಟ್ಟ ಅಗ್ನಿಹೋತ್ರಿಯವರು ಮಹಾಲಿಂಗರಂಗರ ಅನುಭವಾಮೃತ ಎಂಬ ಒಂದು ಪ್ರೌಢ ಗ್ರಂಥವನ್ನ ಅವರು ಪ್ರೌಢ ಪ್ರಕ್ರಿಯಾ ಗ್ರಂಥ ಅಂದ್ರೆ ವೇದಾಂತ ಸಿದ್ಧಾಂತ, ಆ ಗ್ರಂಥವನ್ನು ಆಧರಿಸಿ ಉಪನ್ಯಾಸಗಳು ಮಾಡಿದ್ದಾರೆ. ಮಹಾತ್ಮರ ಮಗ ಚಿರಂಜೀವ ಶ್ರೀ ಗಣಪತಿ ಭಟ್ಟ ಅಗ್ನಿಹೋತ್ರಿಯವರು ಅದನ್ನ ಗ್ರಾಂಥಿಕ ಭಾಷೆಯಲ್ಲಿ ಗ್ರಂಥ ರೂಪದಲ್ಲಿ ಭಟ್ಟಿ ಇಳಿಸಿದ್ದಾರೆ. ಮತ್ತೆ ಶಿವೋಹಂ ಪ್ರಕಾಶನ ಹುಬ್ಬಳ್ಳಿಯವರು ಅದನ್ನು ಪ್ರಕಾಶನ ಮಾಡಿದ್ದಾರೆ. ಎಲ್ಲರೂ ಅವರ ಶಿಷ್ಯರೇ, ಪ್ರಕಾಶಕರು ಅವರ ಶಿಷ್ಯರೇ, ಆ ಗ್ರಂಥ ಬರೆದವರು ಅವರ ಶಿಷ್ಯರೇ. ಇಲ್ಲಿ ನಿನ್ನೆ ದಿವಸ ಇಲ್ಲಿ ಏನಂತಂದ್ರೆ ಆಧ್ಯಾತ್ಮ ಸಾಧನೆ ಆರಂಭ ಆಗುವುದು ಎಲ್ಲಿಂದ ಆರಂಭ ಆಗ್ತದ್ರಿ? ಇದು ವೇದಾಂತ ಸಿದ್ಧಾಂತದ ಪ್ರಕಾರ ಆಧ್ಯಾತ್ಮ ಸಾಧನೆಯ ಆರಂಭ ಅಂದ್ರೆ ಮೋಕ್ಷ ಸಾಧನೆಯ ಆರಂಭ ಎಲ್ಲಿಂದ ಆಗ್ತದೆ? ಕರ್ಮದಿಂದ ಚಾಲು ಆಗ್ತದ. ಕರ್ಮ ಬಿಟ್ಟು ಡೈರೆಕ್ಟ್ ಇಲ್ಲ. ಕರ್ಮ ಆರಂಭ ಆಗಿ ಕರ್ಮವನ್ನ ತ್ಯಾಗ ಮಾಡೋದು. ಕರ್ಮದಿಂದ ಆರಂಭ ಆಗಿ ಕರ್ಮವನ್ನ ತ್ಯಾಗ ಮಾಡೋದು. ಈಗ ತೆಂಗಿನ ಗಿಡ ಇರ್ತದ ನೋಡ್ರಿ, ಇದು ಆಧ್ಯಾತ್ಮ ಸಾಧನೆ ಹೆಂಗಿರ್ತದ ಅಂದ್ರೆ ಇದು ತೆಂಗಿನ ಗಿಡ ಇದ್ದಂಗೆ ಇರ್ತದ. ಆ ತೆಂಗಿನ ಗಿಡದಾಗ ಸುತ್ತ ಎಲಿಗಳೆಲ್ಲ ಬರ್ತಾವ. ಮತ್ತ ಎಲಿಗಳೊಳಗೆ ಕಾಯಿ ಅವೆಲ್ಲ ಒಂದು ಫಲ ಕೊಡ್ತದ. ಅದು ಒಂದು ರೌಂಡ್ ಎಲ್ಲ ಫಲ ಕೊಟ್ಟ ಮೇಲೆ ಅದರ ಸುತ್ತ ಬೆಳೆದ ಎಲಿಗಳೇನ್ ಮಾಡ್ತದ? ತ್ಯಾಗ ಮಾಡ್ತದಿಲ್ಲ ಅದು ಗರಿಗಳು. ಎಲ್ಲ ಗರಿ ತ್ಯಾಗ ಮಾಡ್ತದ. ತ್ಯಾಗ ಮಾಡಿ ಮತ್ತು ಹೊಸ ಲೈನ್, ಹೊಸ ಎಲಿಗಳು ಬರ್ತಾವ ಅದ್ರೊಳಗೆ, ಹೊಸ ಗರಿಗಳು. ಹಂಗ ಇಲ್ಲೇನದ ಫಸ್ಟ್ ಗರಿನೇ ಕರ್ಮ, ಅಲ್ಲಿಂದೇ ಆರಂಭ ಆಗ್ತದ. ಅದಕ್ಕ ಇಲ್ಲಿ ಇಲ್ಲಿಂತ ಹೇಳೋ ಪಾಠ ಅಲ್ಲ ಇದು. ಇಲ್ಲೇನದ ಅಂತಂದ್ರ ಆ ವೇದಾಂತ ಸಿದ್ಧಾಂತದಲ್ಲಿ ಕರ್ಮ ಅಂದ್ರೇನು, ಆ ಕರ್ಮದ ತರ ಅದಾವ, ಹಾಗೆಲ್ಲ ಹೇಳ್ಕೊತ ಹೋಗಂಗಿಲ್ಲ. ಈಗ ಇದನ್ನ ಅಪ್ಲಿಕೇಶನ್ ಮಾಡ್ತಾರೆ. ನೀವು ತಿಳ್ಕೊಂಡು ಜ್ಞಾನವನ್ನ ಅಪ್ಲಿಕೇಶನ್ ಅಂದ್ರ ಈಗ ಸೀದಾ ಅದನ್ನು ಬಳಸಿಕೊಂಡು ಮುಂದೆ ಹೋಗೋದು. ವಿಚಾರ ಚಂದ್ರೋದಯ ವಿಚಾರ ಸಾಗರ ಇದ್ದಂಗಿಲ್ಲ ಇದು. ಸೀದಾ ಪ್ರವಚನ, ಇದು ತಿಳಿದವರಿಗೆ ಹೇಳೋ ಪಾಠ ಇದು. ಕರ್ಮಗಳು ನೆರೆ ಕಳ್ಳ ಹಣಗಳು. ಈ ಕರ್ಮಗಳೇನದವ ಬ್ಲ್ಯಾಕ್ ಮನಿ ಇದ್ದಂಗಂತ. ಧರ್ಮಗಳು ಅವು ಎಡವಟ್ಟು. ಈ ರೀತಿ ಹೇಳಿದ್ಮೇಲೆ ಹೀಗೆ ಏನೇನೋ ಎಡವಟ್ಟು ಮಾತುಗಳನ್ನು ಹೇಳಿದಂತೆ ಹೇಳಿಬಿಟ್ಟಿದ್ದಾರೆ. ಯಾರು ಹೇಳ್ಯಾರ? ಮಹಾಲಿಂಗರಂಗರು. ಅದ್ರೊಳಗೆ
ಅದು ಕರ್ಣ ಕಠೋರ. ಈ ಒಂದು ಜ್ಞಾನದಿಂದಲೇ ಮೋಕ್ಷ ಆಗ್ತದಂತ ನಿನ್ನೆ ಹೇಳಿ, ಈ ಸಂದರ್ಭದಲ್ಲಿ ಮನುಷ್ಯನ ಪರಮ ಕಲ್ಯಾಣಕ್ಕೆ ಕಾರಣವಾದ ಆತ್ಮಜ್ಞಾನ ಉಂಟಾಗಲು ಅಡ್ಡಿ ಮಾಡುವಂತಹ ಕೆಲವು ಸಂಗತಿಗಳು, ಅವು ಶಾಸ್ತ್ರದಲ್ಲಿ ಪ್ರತಿಬಂಧ ಎಂಬ ಹೆಸರಿನಲ್ಲಿ ಕರೆದಿದ್ದಾರೆ. ನಮ್ಮ ಸ್ವಭಾವಗಳು, ನಮ್ಮ ಗುಣಗಳು, ನಮ್ಮ ಪ್ರವೃತ್ತಿಗಳು ಮೋಕ್ಷ ಸಾಧನೆಗೆ ಅಡ್ಡಿಯಾಗಿರ್ತಾವಲ್ಲ, ಅವುಗಳನ್ನ ಪ್ರತಿಬಂಧ ಅಂತೇಳಿ ಶಾಸ್ತ್ರದ ಕರೆದಾರ. ಅವುಗಳ ನಿವಾರಣೆ ಮಾಡಿಕೊಳ್ಳಬೇಕು ಎಂಬ ಅನುಭವಾಮೃತಕಾರರ ಸೂಚನೆ. ಈ ಸೂಚನೆಗಳು ಏನ್ ಮಾಡ್ತಾವಂದ್ರೆ ಕೆಲವರ ಮನಸ್ಸಿಗೆ ಚುಚ್ಚುವಂತಾವು, ಮೋಕ್ಷ ಸಾಧನೆಗೆ ಅಡ್ಡಿಪಡಿಸಂತಾವು ಇರ್ತಾವ. ಅದ್ರೊಳಗ ಇವೆಲ್ಲ ನೋಡ್ರಿ, ಕರ್ಮ. ಕೆಲವೊಬ್ರು ಕರ್ಮ ಮಾಡ್ಕೊಂಡೇ ಜೀವನ, ಅದು ಕರ್ಮನೇ ತಮ್ಮ ಪ್ರಾಣದಂಗೆ ಕಾಪಾಡ್ಕೊಂಡು ಬಂದಿರ್ತಾರ. ಭಯಂಕರ ಕಷ್ಟ. 3 ಹೊತ್ತು ಲಿಂಗ ಪೂಜೆ ಮಾಡ್ಕೊಳ್ಳೋರಿಗೆ ಲಿಂಗ ಪೂಜೆ ಸುದ್ದಿ ಮಾತಾಡಿದ್ರೆ ಜಗಳಕ್ಕೆ ಬಿದ್ದ್ಬಿಡ್ತಾರ ಅವ್ರು. 3 ಹೊತ್ತು ದೇವ್ರ ಗುಡಿಗಳಿಗೆ ಹೋಗೋರಿಗೆ ಏನಾರ ದೇವ್ರ ಗುಡಿ ನಿಷ್ಠೆ, ಅವ್ರ ಸುಖಕ್ಕೆ ಅವ್ರು ಒಂದೇನೋ ಅನುಕೂಲ ಮಾಡ್ಕೊಂಡಿರ್ತಾರ. 3 ಹೊತ್ತು ಎಲ್ಲೆಲ್ಲೋ ತೀರ್ಥಯಾತ್ರೆ ಅಲ್ಲಿ ಇಲ್ಲಿ ತಿರುಗಾಡ್ತಿರ್ತಾರ. ಆ ಸುದ್ದಿಗೆ ಹೋಗ್ಲಕ್ ಹೋಗ್ಬಾರ್ದು. ಆ ಸುದ್ದಿ ಹೋಗಿ ನೀವು ಏನಾರೇ ಅಂದ್ರಿ, ನೀವು ಪೂಜಾ ಪಾಠ ಕರ್ಮ ಎಲ್ಲ ಇದು ಬ್ಲ್ಯಾಕ್ ಮನಿ ಇದ್ದಂಗ ಅಂದ್ಬಿಟ್ರಿ ಅಂತಂದ್ರೆ ಅವ್ರು ಎಂದೂ ನಿಮಗೆ ಮಾತಾಡ್ತಾರ, ದುಶ್ಮನುಗಳಾಗಿ ಬಿಡ್ತೀರಿ. ಹಂಗಾಗ್ತದ. ಅದಕ್ಕೆ ಸ್ವಲ್ಪ ಅವರು ಎದರ ಮೇಲೆ ನಿಷ್ಠೆ ಅದ ಅದ್ರ ಬಗ್ಗೆ ನಾವೇನ್ ಮಾಡ್ಬೇಕು, ಸ್ಮೂತ್ ಆಗಿರ್ಬೇಕು. ಈಗ ಬಾಪ್ರೆ ಚಂದ್ರಕಾಂತ್ ಅದಾರ, ಅವ್ರ ಒಟ್ಟ ಸುಮ್ಮಿರಲ್ಲ. ಒಂದ್ ಕಡೆ ಎಲ್ಲರ ಒಂದ್ ತೀರ್ಥ ಕ್ಷೇತ್ರ ಹೋಗ್ತಾನೆ ಇರ್ತಾರ. ಇಂಥ ಪರಿ ಚಳಿ ಅದ. ಈಗ ಅವರು ಯಾವುದು ಧರ್ಮಸ್ಥಳ ಅವು ಇವು ಎಲ್ಲ ನೋಡಿದವೇ ಇರ್ತಾವ. ಮತ್ ಹೋಲಕತ್ತಾರ. ಈಗ ಅವ್ರು ನಾನು ಬರ್ತೀನಿ ಹೋಗಮ್ಮಂತ ಅಂದಿದ್ದೆ, ನೋಡಿಲ್ಲ, ಬರ್ಬೇಕು ಅಂತಂದ್ರೆ ಅವರು ಹ್ಞೂ ಅಂತೇಳಿ ಎಲ್ಲ ತಯಾರಾಗಿದ್ರು. ನಮ್ಮ ಮನೆಗೆ ಈ ಚಳಿಯಾಗಿ ಇಲ್ಲಿ ಮನೆಗೆ ನಿನಗೆ ಸುಮ್ ಕುಂದ್ರಲಕ್ಕಾಗಲ್ದು, ಮತ್ತ ಅಲ್ಲಿ ಹೋಗಿ ಚಳಿಯಾಗಿ ಏನ್ ಮಾಡ್ಕೊಂಡು ಕುಂದ್ರಬೇಕತ್ತಿದೆ ಅಂತೇಳಿ ಬೈಯನ್ನ ಬಿಟ್ಬಿಟ್ಟೆ. ಬೇಸಿಗೆಯಾಗ ಬಿಸಿಲಾಗ ತಂಪು ಪ್ರದೇಶಗಳಿಗೆ ಹೋಗ್ಬೇಕು. ಬಿಟ್ಕೆ ಚಳಿಗಾಲದಾಗ ಹೋಗ್ತಾರೇನಲ್ಲಿ ಅವ್ರಿಗೆ ಟೂರಿಸಮ್ ರೂಢಿ ಅದ, ಯಾವಾಗನೂ ಓದ್ತಾರೆ. ನೀನ್ ಯಾಕೆ ಓದ್ತೆ ಅಂತೇಳಿ ಅನ್ನೋ ಬಿಟ್ಬಿಟ್ಟೆ. ಈಗೇನಾಯ್ತು, ಇವು ಕರ್ಮಗಳು ನೆರೆಕಳ್ಳ ಹಣಗಳ ಅಂತೇಳಿ ಹಿಂಗೆ ಪೂಜಾ ಪಾಠ ಮಾಡಂತ ಕರ್ಮಠರಿಗೆ ನೀವೇನಾರ ಅಂದ್ರಿ ಅಂತಂದ್ರ ಮನಸ್ಸಿಗೆ ಚುಚ್ಚಿ ಬಿಡ್ತಾವ. ಯಾರಿಗಾರ ಮನಸ್ಸಿಗೆ ಚುಚ್ಚಿದ್ರೆ ಮತ್ತೆ ಬರ್ತಾರನ್ರಿ ಅವ್ರು, ನಮ್ಮ ಕಡೆ ಬರಂಗಿಲ್ಲ. ಹೀಗೆ ಏನೇನು ಎಡವಟ್ಟು ಮಾತುಗಳನ್ನು ಮಹಾಲಿಂಗ ರಂಗರು ಹೇಳಿಬಿಟ್ಟಿದ್ದಾರೆ. ಅದು ಕರ್ಣ ಕಠೋರ ಅಂತ ಕೆಲವರಿಗೆ ಅನಿಸಿ, ಏನದು ಧರ್ಮ ಕರ್ಮ ಎನ್ನುವುದೆಲ್ಲವನ್ನು ಇವರು ನಿಂದೆ ಮಾಡುತ್ತಾರಲ್ಲ, ಇದೆಯಂತ ಶಾಸ್ತ್ರ ಅನುಭವಾಮೃತ ಎಂದು ಹೇಳುತ್ತಾರೆ. ಅದಕ್ಕೆ ಧರ್ಮ ಕರ್ಮ ಸತ್ಕರ್ಮಾದಿ ಅನುಷ್ಠಾನ ಮಾಡಿರಿ ಅಂತ ಇವರು ಹೀಗೇಕೆ ಹೇಳುತ್ತಾರೆ ಎಂದೆಲ್ಲ ಭಾವನೆ ಉಂಟಾಗಬಹುದಲ್ಲ. ಕೆಲವೊಂದ್ ಕಡೆ ಏನ್ ಮಾಡ್ತಾರ, ಹರ ಪೂಜೆ ಗುರು ಸೇವೆ ವರ ಪುಣ್ಯ ಇಲ್ಲದೆ ಬರೀದೇ ಸುಖ ಭೋಗ ದೊರಕುವುದುಂಟೆ ಆತ್ಮ ಅಂತ ಒಂದ್ ಕಡೆ ಹೇಳೋರದಾರ. ಆಯ್ತು ಮಾಡಮು ಅಂತ ಹೇಳಿಕೆ ನಾವು ಮಾಡ್ಲಕತ್ತೇವ ಅಂತಂದ್ರೆ ಕರ್ಮಗಳು ನೆರೆಕಳ್ಳ ಹಣಗಳು ಅಂತಂದ್ರೆ ಅದು ಬ್ಲ್ಯಾಕ್ ಮನಿ ಇದ್ದಂಗ. ಅಂದ್ರೆ ಏನ್ ಮಾಡ್ಬೇಕು ತಿಳಿಲಾರ್ದಂಗ ಆಗ್ತದ. ಅಂತವರಿಗಾಗಿಯೇ ಇನ್ನಷ್ಟು ಹೇಳುವುದಿದೆ. ಈ ರೀತಿ ಸರಿಯಾಗಿ ಅರ್ಥ ಆಗ್ಲಾರ್ದವ್ರಿಗೆ ಅದ್ಯಾಕೆ ಹೇಳ್ಯಾರ, ಇದ್ಯಾಕೆ ಹೇಳ್ಯಾರ, ಅದು ಯಾವ ಸಂದರ್ಭದಾಗ ಹೇಳ್ಯಾರ, ಇದು ಯಾವ ಸಂದರ್ಭದಾಗ ಹೇಳ್ಯಾರ ಅನ್ನೋದು ಸರಿಯಾಗಿ ತಿಳ್ಕೊಳ್ಳಾರ್ದವ್ರಿಗೆ ಇನ್ನೊಂದು ಸ್ವಲ್ಪ ಡೀಟೇಲ್ ಆಗಿ ಹೇಳ್ತೀನಿ, ಕೇಳ್ರಿ ಇಲ್ಲಿ ಅಂತ ಸ್ವಲ್ಪ ಅಡ್ವಾನ್ಸ್ಡ್ ವಿಷಯ. ಅಡ್ವಾನ್ಸ್ಡ್ ಅಂದ್ರೆ ಆಧುನಿಕ ವಿಷಯ ಹೇಳಕತ್ತಾರ. ವಾಸ್ತವಿಕವಾಗಿ ಇದರಲ್ಲಿ ಯಾವ ವಿರೋಧವೂ ಇಲ್ಲ, ಯಾವುದೂ ವಿರೋಧ ಇಲ್ಲ. ಶಂಕರಾಚಾರ್ಯರು ಕರ್ಮವನ್ನ ತ್ಯಾಗ ಮಾಡುವುದಕ್ಕೆ ಹೇಳ್ಯಾರ. ಮತ್ತು ಭಗವದ್ಗೀತೆ ಒಳಗೂ ಕರ್ಮ ಸನ್ಯಾಸ ಯೋಗ ಅಂತ ಹೇಳ್ಯಾರ. ಒಂದ್ ಕಡೆ ಕರ್ಮ ಮಾಡಂತಾರ, ಒಂದ್ ಕಡೆ ಬ್ಯಾಡ ಅಂತಾರ. ಇದು ವಿರೋಧ ಮಾಯ್ತಲ್ಲ ಮಾತು, ಹೌದಲ್ರಿ? ಎಲ್ಲರದು ಮಹಾತ್ಮರದು ಹಿಂಗೆ ಅವ, ವಿರುದ್ಧದ ವಿಚಾರಗಳು. ಬಸವಣ್ಣವ್ರದಾಗನು ವಿರುದ್ಧದವ. ಕಳಬೇಡ ಅಂತ ಹೇಳಿಕೆ ಅಂತಾರ, ವಚನದ ಕಳಬೇಡ ಅಂತ ಹೇಳ್ಯಾರ. ಮುಂದೆ ಅವ್ರ ಮನೆಗೆ ಕಳ್ಳ ಬಂದಾಗ ಏನ್ ಮಾಡಿದ್ರು, ಕೂಡಲ ಸಂಗಮನಾಥ ಅಂತ ಅವನಿಗೆ ನಮಸ್ಕಾರ ಮಾಡ್ಲಕ್ಕ ಹೋದ್ರ. ವಿರುದ್ಧ ಹೌದಿಲ್ಲ ಇದು ಒಂದಕ್ಕೊಂದು. ಮೇಲ್ನೋಟಕ್ಕೆ ವಿರೋಧ,
ಇದು ಮೇಲ್ನೋಟಕ್ಕೆ ವಿರೋಧ, ಅದರ ಪ್ರಸಂಗಗಳು ಬೇರೆ ಬೇರೆ, ಅದರದ್ದು ಇಂಗಿತಗಳು ಬೇರೆ ಬೇರೆ ಇರ್ತಾವ. ಅವುಗಳನ್ನು ಅರ್ಥ ಮಾಡ್ಕೋಬೇಕಾದ್ರೆ ಆ ಒಂದು ಪದ್ಧತಿ ಒಳಗೆ ಹೋಗಿ ಅದನ್ನು ತಿಳ್ಕೊಂಡ್ರೆ ಅರ್ಥ ಆಗ್ತದೆ. ಹಾಗಿಲ್ಲಿ ಕರ್ಮ ಮಾಡು ಅಂತಾರ, ಕರ್ಮ ಮಾಡಿದ್ರೆ ಹಿಂಗಂತಾರ, ಏನಿಲ್ಲ ಅನ್ನೋದಕ್ಕೆ ಇವರು ಡೀಟೇಲ್ ಆಗಿ ಹೇಳ್ತಾರೆ. ಯಾವ ವಿರೋಧನೂ ಇಲ್ಲ ಆ ರೀತಿ ಹೇಳೋದಕ್ಕೆ, ಏನೇನು ವಿರೋಧ ಇಲ್ಲ ಆ ರೀತಿ ವಿರೋಧ ತಿಳ್ಕೊಬೇಡ್ರಿ. ಆದರೆ ನಾವಾಗಿಯೇ ಏನೋ ಒಂದು ತಪ್ಪು ತಿಳುವಳಿಕೆ ಮಾಡಿಕೊಂಡಿದ್ದೇವೆ ಅಲ್ಲ, ನಾವೇ ಏನೋ ತಪ್ಪು ತಿಳ್ಕೊಂಡು ಮಾಡೀವಿ, ಅದನ್ನು ಬಿಡಲಾರದಕ್ಕೆ ಇಂಥವೆಲ್ಲ ಭಾವನೆಗಳು ಹುಟ್ಟುತ್ತವೆ. ನಮ್ಮಲ್ಲಿ ತಪ್ಪು ತಿಳುವಳಿಕೆ, ಸರಿಯಾದ ತಿಳುವಳಿಕೆ ಮಾಡಿಕೊಳ್ಳುವಂತ ಸಾಮರ್ಥ್ಯ ಇಲ್ಲದಕ್ಕೆ ಇಂಥ ಭಾವನೆಗಳು ಹುಟ್ಟುತ್ತವೆ. ನಮಗ ಅರ್ಥ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋ ಕೆಪಾಸಿಟಿ ಇಲ್ಲದಕ್ಕೆ ಹಿಂಗಾಗ್ತದ. ಈಗ ನೋಡಿ, ವೇದ ಶಾಸ್ತ್ರ ಎಲ್ಲರಿಗೂ ಸಮಾನವಾಗಿವೆ, ಮಾನ್ಯವೆನಿಸಿವೆ ಅಷ್ಟೇ. ವೇದ ಶಾಸ್ತ್ರಗಳೇನದ ಎಲ್ಲರಿಗೂ ಗೌರವದ ವಸ್ತುಗಳೇ ಆಗ್ಯಾವವು. ಆ ಶಾಸ್ತ್ರಗಳಲ್ಲಿಯೇ ಈ ರೀತಿಯಾದ ವಿಭಾಗ ವಚನಗಳು ನಮಗೆ ಸಿಕ್ಕರೆ, ಆ ಶಾಸ್ತ್ರದೊಳಗೆ ಏನಾಗ್ಯಾವ, ನಮಗ ಇವು ವಿರೋಧ ಮಾಡಂತ ವಚನಗಳು ಸಿಕ್ಕವ, ವಿಭಾಗಗಳದಾವ. ಈ ತರಹದ ಪ್ರಶ್ನೆಗಳನ್ನ ನಮ್ಮೊಳಗೆ ನಾವು ಬಿಡಿಸಿಕೊಳ್ಳಲಿಕ್ಕೆ ಬರುವುದಿಲ್ಲವೇಕೆ? ಇವೆಲ್ಲ ಸಮಸ್ಯೆಗಳು. ವೇದಗಳ ಆರಂಭದಲ್ಲಿ ಕರ್ಮಕಾಂಡ, ಮಧ್ಯದಲ್ಲಿ ಉಪಾಸನ ಕಾಂಡ, ಕೊನೆಯಲ್ಲಿ ಜ್ಞಾನಕಾಂಡ. ಉಪನಿಷತ್ತುಗಳು ಹೇಳ್ತಾರ, ಅಲ್ಲಿ ಸಂಹಿತೆಗಳು, ಆರಣ್ಯಕಗಳು, ಬ್ರಾಹ್ಮಣಗಳು ಎಲ್ಲ ಹೇಳಿ ಫುಲ್ ಆಚಾರ ಮಾಡ್ಲಿಕ್ಕೆ ಹಚ್ಚಿ ಲಾಸ್ಟಿಗೆ ಅವೆಲ್ಲ ಆಚಾರ ತ್ಯಾಗ ಮಾಡ್ರಿ, ಪರಮಾತ್ಮನ ಕಡೆ ಬರ್ರಿ ಅಂತೇಳಿ ಅವು ಉಪನಿಷತ್ತುಗಳು ಹೇಳ್ತಾವ. ಹಿಂಗೆಲ್ಲ ಇದ್ದದ್ದಕ್ಕೆ ಇದನ್ನ ಸರಿಯಾಗಿ ತಿಳ್ಕೋಬೇಕಾದ್ರೆ ನಮ್ಮೊಳಗೆ ನಮಗೆ ಬಿಡಿಸಿಕೊಳ್ಳಲಿಕ್ಕೆ ಏಕೆ ಬರುವುದಿಲ್ಲ? ಸತ್ಯಂ ವದ ಧರ್ಮಂ ಚರ ಮೊದಲಾದ ವಾಕ್ಯಗಳು, ವೇದ ವಾಕ್ಯಗಳು, ಇವು ಶ್ರುತಿ ವಾಕ್ಯಗಳೇ. ಸತ್ಯವನ್ನು ಮಾತನಾಡಬೇಕು, ಧರ್ಮವನ್ನು ಆಚರಿಸಬೇಕು ಎಂದು ವೇದವು ಆಜ್ಞೆ ಮಾಡುತ್ತದೆ. ಎಂದೆಂದೂ ಸುಳ್ಳು ಹೇಳಬೇಡ, ಹಿಂಸೆ ಮಾಡಬೇಡ ಎಂದು ಮುಂತಾಗಿ ನಿಷಿದ್ಧ ಕರ್ಮಗಳನ್ನು ತ್ಯಾಗ ಮಾಡಲಿಕ್ಕೆ ಹೇಳುತ್ತದೆ. ಸುಳ್ಳು ಹೇಳೋದು, ಹಿಂಸೆ ಮಾಡೋದು ಇದೆಲ್ಲ ನಿಷಿದ್ಧ ಕರ್ಮ, ತ್ಯಾಗ ಮಾಡಂತ ಹೇಳ್ತದೆ. ವಿಹಿತ ಕರ್ಮಗಳನ್ನು ಅದು ಬೋಧಿಸುತ್ತದೆ. ಇದು ಮಾಡು, ಇದೇ ಮಾಡು ಅಂತೇಳಿ ವಿಹಿತ ಕರ್ಮಗಳನ್ನು ಅದು ಬೋಧಿಸುತ್ತದೆ. ನಿಷಿದ್ಧ ಕರ್ಮ, ವಿಹಿತ ಕರ್ಮ ಎಲ್ಲ ಹೇಳ್ತದ. ಎಲ್ಲ ಇದಕ್ಕೇನು ಎಕ್ಸ್ಪ್ಲನೇಷನ್ ಬೇಕಾಗಿಲ್ಲಲ್ಲ. ನಿಷಿದ್ಧ ಕರ್ಮ, ವಿಹಿತ ಕರ್ಮ ಅಂದ್ರೆ ಏನು ಅಂತೇಳಿ ಎಲ್ಲ ನಿಮ್ಗೆ ಗೊತ್ತಿದ್ದದ್ದೇ ಅದ. ವಿಹಿತ ಕರ್ಮ ಅಂದ್ರೆ ಮಾಡಲೇಬೇಕಾಗಿದ್ದು, ನಿಷಿದ್ಧ ಅಂದ್ರೆ ಮಾಡಲೇಬಾರದದ್ದು. ಇದು ಸರಿಯೇ, ಇದಕ್ಕೆ ಯಾರ ಆಕ್ಷೇಪಣೆಯೂ ಇಲ್ಲ. ಇದು ನಿಷಿದ್ಧ ಇದ್ದದ್ದು ಆಯ್ತು ಬರಬರ ಹೇಳಾರ, ವಿಹಿತ ಇದ್ದದ್ದು ಬರಬರ ಹೇಳಾರ. ಆದರೆ ಅದೇ ಶಾಸ್ತ್ರವೇ ತ್ಯಜ ಧರ್ಮಂ ಅಧರ್ಮಂ ಅಂತ ಹೇಳ್ತದೆ ಅಲ್ಲ. ಈ ಧರ್ಮ ಅಧರ್ಮಗಳು ಎರಡನ್ನ ತ್ಯಾಗ ಮಾಡು. ತ್ಯಜಂ ಧರ್ಮಂ ಅಧರ್ಮ ಬರೀ ಇದೆ ಅನ್ಕೋತ ಹೋಗಿ ನೀನು. ಧರ್ಮ ಅಧರ್ಮ, ಧರ್ಮ ಅಧರ್ಮ ಅನ್ಕೋತ ಇದೆ ಕುಂದ್ರು. ಜ್ಞಾನ ಅಜ್ಞಾನ ಹಿಂಗ ಅನ್ಕೋತ ಕುಂದ್ರು. ಇದನ್ನ ದಾಟಿ ನೀನು ಜ್ಞಾನ ಶೂನ್ಯ ಸ್ಥಳ ಅಂತಾರಲ್ರಿ, ಹಂಗಿದ. ಇದನ್ನ ತ್ಯಾಗ ಮಾಡಂತ ಹೇಳ್ತದೆ ಅಲ್ಲ. ಇದು ಯಾರೋ ಒಬ್ಬರು ಮಾಡಿದ ಶ್ಲೋಕ ಅಂತ ತಿಳಿದುಕೊಳ್ಳಬೇಡಿ. ಇದ್ಯಾರೋ ನಾಸ್ತಿಕರು ಹೇಳೋರು ಅಂತ ಅನ್ಕೋಬೇಡ್ರಿ. ಇದು ಅದೇ ಶಾಸ್ತ್ರದೊಳಗೇನೆ ಬರುತ್ತದೆ. ಧರ್ಮವನ್ನು ಬಿಡು ಅಂತ, ತ್ಯಜ ಅಂದರೆ ಬಿಡು ಅಂತ ಅದರ ಅರ್ಥ ಆಗುತ್ತದೆ. ಮಾಡುವಂತ ಆಗುತ್ತದೆಯೇ? ಇಲ್ಲ. ಧರ್ಮಂ ತ್ಯಜ ಅಧರ್ಮಂ ಅಪೈ ತ್ಯಜ, ಅಧರ್ಮವನ್ನು ತ್ಯಜಿಸು, ಇನ್ನು ಧರ್ಮವನ್ನು ಬಿಡು. ಅಂದೊಡನೆ ಅಧರ್ಮವನ್ನು ಮಾಡಲಿಕ್ಕೆ ನಮಗೆ ಪರವಾನಗಿ ಸಿಕ್ಕಿತ್ತು ಎಂದು ಯಾರೂ ತಿಳಿಯಬಾರದು. ಧರ್ಮ ಬಿಡು ಅಂತ ಹೇಳಿದ್ರೆ ಅಧರ್ಮ ಮಾಡು ಅಂತ ಪರವಾನಗಿ ಸಿಕ್ಕದಂತ ತಿಳ್ಕೋಬೇಡ್ರಿ. ಅದನ್ನಂತೂ ಮೊದಲೇ ಬಿಡಬೇಕು. ಉಭೇ ಸತ್ಯಾನೃತ್ಯತೆ ಜ ಅಂತ ಸತ್ಯವನ್ನು ತ್ಯಾಗ ಮಾಡು. ಸತ್ಯ ಅನೃತ, ಸತ್ಯ ಅನೃತ, ಅನೃತ ಅಂದ್ರೆ ಸುಳ್ಳು, ಸತ್ಯ ಅಂದ್ರೆ ಸತ್ಯ. ಧರ್ಮ ಅಧರ್ಮಗಳನ್ನು ತ್ಯಾಗ ಮಾಡು, ಸತ್ಯ ಸುಳ್ಳುಗಳನ್ನು ತ್ಯಾಗ ಮಾಡು.
ನೋಡ್ರಿ ಹೆಂಗದ. ಇವುಗಳನ್ನು ತ್ಯಾಗ ಮಾಡಂತೇಳಿ ವೇದವಾಕ್ಯಗಳೇ ಇವು ಎನ್ನುತ್ತದೆ ಶಾಸ್ತ್ರ. ಅಂದರೆ ಸುಳ್ಳನ್ನೇ ಹೇಳುತ್ತಾ ಹೋಗೋಣವೇ, ಅದನ್ನಂತೂ ಮಾಡಲೇ ಕೂಡದು ಎನ್ನುತ್ತದೆ. ಉಭೆ ಅಂದ್ರೆ ಎರಡು. ಸತ್ಯಾನೃತೆ ತ್ಯಕ್ತ್ವ ಏನ ತ್ಯಜಸಿ ತತ್ಯಜ ಎಂದು ಹೇಳುತ್ತದೆ. ಇವೆಲ್ಲವುಗಳನ್ನು ಯಾತರಿಂದ ಬಿಡುತ್ತದೆಯೋ ಅಂತಹ ನಾನು ಎಂಬ ಈ ಅಹಂಕಾರ ಅದನ್ನು ಬಿಟ್ಟು ಬಿಡು. ನೋಡಿ, ಮೊದಲ ಸುಳ್ಳು ಹೇಳಬೇಡ, ಸತ್ಯನೇ ಹೇಳು, ಅಧರ್ಮ ಮಾಡಬೇಡ, ಧರ್ಮನೇ ಮಾಡು ಅಂತ ಒಂದು ಸಾರಿ ಹೇಳುತ್ತಾರೆ ಆರಂಭದಲ್ಲಿ. ಮುಂದ ಆಚರಣೆ ಮಾಡ್ತಾ ಮಾಡ್ತಾ ಸುಳ್ಳು ಹೇಳೋದು ಬಿಟ್ಟಾನ. ಹೇಳಿದ್ಮೇಲೆ ಮುಂದ ಸತ್ಯ ಸುಳ್ಳ ಧರ್ಮ ಅಧರ್ಮ ಅಂತಿದೆ ಅನ್ಕೋತ್ ಕುಂದಿರ್ಬೇಡ, ಇದನ್ನೂ ಬಿಟ್ಬಿಡು. ಧರ್ಮ ಅಧರ್ಮ ಸತ್ಯ ಮಿಥ್ಯ ಅನ್ಕೋತ ಅದನ್ನೂ ಬಿಟ್ಬಿಡು. ಸತ್ಯ ಬಿಡು ಅಂತಂದ್ ಕೂಡ್ಲೇನೆ ಮಿಥ್ಯ ಹೇಳಲಕ್ಕೆ ಪರ್ಮಿಷನ್ ಸಿಕ್ಕದ ಅಂತಲ್ಲ. ಸತ್ಯ ಮೊದಲೇ ಮಿಥ್ಯ ಹೇಳೋದು ಮೊದಲೇ ಬಿಟ್ಬಿಟ್ಟಿರಿ, ಅಧರ್ಮ ಅನ್ನೋದು ಮೊದಲೇ ಬಿಟ್ಟಿರಿ. ಮುಂದೆ ಬರ್ತಾ ಬರ್ತಾ ಧರ್ಮನೂ ಬಿಡು, ಸತ್ಯನೂ ಬಿಡು. ಮತ್ತೆ ಧರ್ಮನು ಬಿಡು ಸತ್ಯನು ಬಿಡು ಅಂದ್ಮೇಲೆ ಆ ಧರ್ಮ ಸತ್ಯ ಬಿಟ್ಟ ಮೇಲೆ ಅದಕ್ಕಿಂತ ಮುಂದಿನ ಸ್ಟೇಜು ಅದನ್ನೆಲ್ಲ ಬಿಟ್ಟಿನಿ ಅಂತೇಳಿಕೆ ಒಂದು ನಾನು, ಅದನ್ನೆಲ್ಲ ದಾಟಿ ಬಂದೀವಿ ನಾವು ಅಂತೇಳಿ ನಾನು ಅಂತದಲ್ಲ, ಅದನ್ನು ಬಿಡು. ಎಷ್ಟು ಸೂಕ್ಷ್ಮದಿದು ಗೊತ್ತದ್ರೆ ಅರ್ಥ ಆಗಕತ್ತದ ಇಲ್ಲ. ಬಿಟ್ಟಿನಿ ಅನ್ನೋದನ್ನು ಒಂದು ಅಹಂಕಾರ ಅದಲ್ಲ, ಅದನ್ನು ಬಿಡು. ಹೀಗಾಗಿ ಅಂತ ನಾನು ಇವುಗಳೆಲ್ಲವನ್ನು ಯಾತರಿಂದ ಬಿಡುತ್ತೀಯೋ ಅಂತಹ ನಾನು ಎಂಬ ಅಹಂಕಾರ ಅದನ್ನು ಬಿಟ್ಟು ಬಿಡು ಹೀಗೆ ಹೇಳುತ್ತದೆ. ಇವನ್ನೆಲ್ಲ ಬಿಡು ಎಂದು ಸಹ ಆ ಶಾಸ್ತ್ರ ಹೇಳಿದೆ. ಏನಿದರ ರಹಸ್ಯ? ಏನೇನ್ ಬಿಡ್ಬೇಕು? ಮೊದಲ ಅಧರ್ಮ ಬಿಡಬೇಕು, ಧರ್ಮ ಮಾರ್ಗದಲ್ಲಿರ್ಬೇಕು. ಮುಂದೆ ಧರ್ಮ ಮಾಡ್ಕೋತೇ ಹೋಗೋದಲ್ಲ, ಸಾಯ ತನಕ ಧರ್ಮನೂ ಬಿಡ್ಬೇಕು, ಅದನ್ನು ನಿಲ್ಲಿಸ್ಬೇಕು. ನಿಲ್ಲಿಸಿದ್ಮೇಲೆ ಧರ್ಮ ಬಿಡು ಅಂದ ಕೂಡ್ಲೇನೆ ಅಧರ್ಮ ಮಾಡಂತ ಅಲ್ಲ, ಅಧರ್ಮ ಅಂತ ಮೊದಲೇ ಬಿಟ್ಟಿರಿ. ನೆಕ್ಸ್ಟ್ ಸ್ಟೇಜ್ನೊಳಗೆ ಧರ್ಮನೂ ಬಿಡ್ಬೇಕು. ಅದು ಧರ್ಮ ಬಿಟ್ಟ ಮೇಲೆ ಮುಂದೇನ್ ಬಿಡ್ಬೇಕು? ಅದು ಬಿಟ್ಟೀನಿ ಅನ್ನಂಥದ್ದೊಂದು ಅಹಂಕಾರ ಅದಲ್ಲ, ಅದನ್ನು ಬಿಡ್ಬೇಕು. ನಾ ಬಿಟ್ಟೀನಿ, ಅದನ್ನೆಲ್ಲ ದಾಟಿ ಹೋಗೀನಿ ಅಂತ. ಸೂಕ್ಷ್ಮ ವಿಷಯ ಅರ್ಥ ಆಗ್ಲಕತ್ತದ ಇಲ್ಲ? ಅಧರ್ಮನ ಬಿಡಬೇಕು, ಮುಂದೆ ನಂತರ ಧರ್ಮನ ಬಿಡಬೇಕು. ಮೊದಲು ಅಧರ್ಮ ಬಿಡ್ಬೇಕು, ಮತ್ತೆ ಸಾಯ ತನಕ ಧರ್ಮನೇ ಮಾಡ್ಕೋತ ಕುಂದ್ರಂಗಿಲ್ಲ, ಧರ್ಮನೂ ಬಿಡ್ಬೇಕು. ಮುಂದೆ ಧರ್ಮ ಬಿಟ್ಟೀನಿ ಅನ್ನೋಂಥದ್ದೊಂದು ಅಹಂಕಾರ ನಮ್ಮೊಳಗಿರ್ತದೆ. ಅವೆಲ್ಲ ಮಾಡಿ ಮುಗಿಸಿವ್ರಿ, ಅವಾಗೆ ಓದಿ ಮುಗಿಸಿವಿ, ಅವೆಲ್ಲ ಗೊತ್ತದ್ರಿ ನಮ್ಗೆ ಏನದ ಅಂತ ಹೇಳಕ್ಕೆ. ಅದೊಂದು ನನಗೆಲ್ಲ ಗೊತ್ತದೆ, ನನಗೆಲ್ಲ ಅದನ್ನು ಬಿಡ್ಬೇಕು. ವಿಚಾರ ಸಾಗರ ಅವು ಇವು 28 ಎಲ್ಲಿ ಓದ್ಕೊತ್ ಕುಂದಿರ್ತೀರಿ, ವಿಚಾರ ಸಾಗರ ಓದಪ್ಪ ಅಂತ ಅವೆಲ್ಲ ಬಿಡಿಸಿ ವಿಚಾರ ಸಾಗರ ಕಚ್ಚಿವಿ. ಮುಂದೆ ವಿಚಾರ ಸಾಗರ ಹಿಡ್ಕೊಂಡು ಸಾಯತನ ಅದೇ ಓದ್ಕೊತ್ತು ವಿಚಾರ ಸಾಗರನು ಬಿಸಾಕ್ಬೇಕು. ಮೊದಲಿನ ಹೆಂಗ್ ಬಿಸಾಕಿರಿ ಹಂಗ ಇದನ್ನು ಬಿಸಾಕ್ಬೇಕು. ವಿಚಾರ ಸಾಗರ ಬಿಸಾಕದಂದ್ರೆ ಎಲ್ಲ ಅವಾಗೆ 10 ಸಾರಿ ಓದಿ 7-8 ವರ್ಷ ಓದಿವಿ ನಾವು ಒಂದೇ ವಿಚಾರ ಸಾಗರ ಇಟ್ಕೊಂಡು. ಎಲ್ಲ ಗೊತ್ತದ ನಮ್ಗೆ ವಿಚಾರ ಸಾಗರ ಗೊತ್ತದ ಅನ್ನೋದು ಸಹಿತ ಅಹಂಕಾರ ಸಹಿತ ಬಿಡ್ಬೇಕು. ಬಹಳ ಸೂಕ್ಷ್ಮದ ಇದೆ, ಆ ಅಹಂಕಾರ ಬಿಡಬೇಕು. ಇವನ್ನೆಲ್ಲ ಬಿಡು ಎಂದು ಸಹ ಆ ಶಾಸ್ತ್ರವೇ ಹೇಳಿದೆ, ಎಲ್ಲ ವೇದಗಳೇ ಹೇಳಿದೆ. ಇದೆಲ್ಲ ವೇದನೆ ಹೇಳೋದು. ಇದು ಎಷ್ಟು ಡೀಪದ ಏನು ಗೊತ್ತಿಲ್ಲ, ಸುಮ್ಮನೆ ವೇದಗಳಿಗೆ ಹುಚ್ಚುಚ್ಚು ಮಾತಾಡ್ತಾರೆ. ಏನಿದರ ರಹಸ್ಯ? ನಾವು ಮಾಡಬೇಕೋ ಅಥವಾ ಬಿಡಬೇಕೋ, ಮಾಡ್ಲೋ ಬೇಡ, ಏನಿದೆ ಹಂಗೆ ಹೇಳ್ತೀರಿ ಹಿಂಗೆ ಹೇಳ್ತೀರಿ ಅಂತೇಳಿ ನಿಶ್ಚಿತ ಒಂದು ಹೇಳಿದರೆ ಮಾಡು ಅಂತ ಹೇಳಿದರೆ ಸರಿಯೇ ಮಾಡ್ತೀವಿ, ಬಿಡು ಅಂತ ಹೇಳಿದರೆ ಬಿಡುತ್ತೀವಿ. ಬಿಟ್ಟಕ್ಕೆ ಮಾಡಂತ ಹೇಳ್ತೀರಿ, ಬಿಡು ಅಂತ ಹೇಳ್ತೀರಿ, ಯಾವುದು ಮಾಡಂತೀರಿ ಅದನ್ನೂ ಬಿಡು ಅಂತೀರಿ. ಏನಿದು ತಿಳಿಯವಲ್ದು ಅಂತ. ನಾವು ಈ ಎರಡೂ ಒಬ್ಬ ಮನುಷ್ಯನ ಬಾಯಿಯಿಂದ ಒಂದೇ ಶಾಸ್ತ್ರದಿಂದ ಒಂದೇ ವಚನದಿಂದ ಕೇಳಿದಾಗ ಆ ವಿಷಯದಲ್ಲಿ ಯಾರಿಗಾದರೂ ಸಂಶಯ ಉಂಟಾಗುತ್ತದೆ. ಆ ರೀತಿ ಉಂಟಾಗುವ ಸಾಧ್ಯತೆ ಇದೆ. ಅದಕ್ಕೆ ಸಮಾಧಾನ ಇಲ್ಲ ಎಂದು ಮಾತ್ರ ತಿಳಿಯಬೇಡಿ. ಅದಕ್ಕೆ ಸಮಾಧಾನ ಇಲ್ಲ ಅಂತ ತಿಳಿಬೇಡಿ.
ಈಗ ಮನೆಯಾಗ ಹಂಗೆ ನೀವೇನಾರ ಹೇಳಿರ್ತೀರಿಲ್ಲ, ಮನೆಗೆ ಏನಾರ ಒಂದ್ ರಾತ್ರಿ ಮಲ್ಕೊಳಗ ಏನಾರ ಡಿಸೈಡ್ ಮಾಡಿ ಹೇಳಿರ್ತೀರಿ, ಅದಕ್ಕೆ ತಕ್ಕಂತೆ ಎಲ್ಲ ತಯಾರಾಗಿರ್ತದೆ ಮುಂಜಾನೆ ಮನೆಯಾಗ. ಅಟ್ಟತ್ತಿಗೆ ಮುಂಜಾನೆ ಮತ್ತೆ ಚೇಂಜ್ ಮಾಡ್ಬೇಕು, ಅದು ಬೇಡ ಇದು ಅಂದ್ಬಿಡ್ತೀರಿ ನೋಡು, ಅವ್ರ ತಲೆ ಕೆಟ್ಬಿಡ್ತು. ಬೇಡ ಅವ್ರೊಂದೇನೋ ಮಾಡ್ಬೇಕಂದಿರ್ತಾರ, ಅವ್ರು ಮಾಡ್ಬೇಕಂದದ್ದು ಅದು ಬೇಡ ಇದು ಮಾಡು ಅಂದ ಕೂಡ್ಲೇನೆ ಆಯ್ತು ಬಿಡಪ್ಪ ನಂದು ನಾ ಏನ್ ಅನ್ಕೊಂಡಿನಿ ಅದು ಬಿಡ್ತೀನಿ, ನೀನ್ ಹೇಳಿದ್ದೆ ಮಾಡ್ತೀನಿ ಅನ್ಕೊಂಡು ಅವರು ಓಕೆ, ಯಾವುದೇ ವಿಷಯ ಇರ್ಬೋದು. ಮುಂಜಾನೆ ಹೇಳೋದ್ರಾಗ ಮತ್ತೆ ನೀವ್ ಹೇಳಿದ್ದೆ ನೀವು ಬೇಡ ಅಂತೀರಿ, ಮತ್ತೊಂದು ಹೇಳ್ತಿರಲ್ಲ, ಅವಾಗ ಅವ್ರಿಗೆ ಏನಾಯ್ತು, ನಾ ಹೇಳಿದ್ದೂ ಬೇಡ ನೀನ್ ಹೇಳಿದ್ದು ಬೇಡ, ತಾಜಿ ಒಂದು ಹೇಳ್ಕೊತ್ ಕೂತ ನಾವ್ ಏನ್ ಮಾಡ್ಬೇಕು? ಇದಕ್ಕೆ ವಿಮರ್ಶಾ ಶಕ್ತಿ ಅಂತಾರ. ಈಗ ಏನ್ ಮಾಡ್ಬೇಕು ಅಂತೀವಿ, ಹಿಂದಿನ ಕ್ಷಣದಲ್ಲಿ ತೆಗೆದುಕೊಂಡ ನಿರ್ಧಾರಕ್ಕಿಂತ ಒಳ್ಳೆಯ ನಿರ್ಧಾರ ಮುಂದಿನ ಕ್ಷಣ ಬರ್ತಾ ಇರ್ತದೆ. ವಿಮರ್ಶಾ ಶಕ್ತಿ ಯಾರ ಹತ್ರ ಇರ್ತದ ಅವ್ರಿಗೆ. ಅವಾಗ ಅದು ಬೇಡ ಇದು ಮಾಡಿದ್ರೆ ಚಲೋ ಆಗ್ತದ ಅನಿಸ್ತಿರ್ತದ. ಅದೇ ಇದರದ್ದು ಸ್ಪೆಷಾಲಿಟಿ, ಮನುಷ್ಯನಲ್ಲಿರುವ ವಿಮರ್ಶಾ ಶಕ್ತಿಯ ಸ್ಪೆಷಾಲಿಟಿ. ಈಗ ಏನು ಮಾಡ್ಬೇಕಂತೀವಿ ಅದು ಹಿಂದೆ ನಾವು ಅನ್ಕೊಂಡದ್ರಕ್ಕಿಂತ ಶ್ರೇಷ್ಠ ಅನಿಸಿದ್ದಕ್ಕೆ ಅದು ಬೇಡ ಇದು ಮಾಡ್ಬೇಕು ಅನ್ನಿಸ್ತಿರ್ತದ. ಅದೇ ಇಲ್ಲಿ ಕನ್ಫ್ಯೂಸ್ ಆಗ್ತದೆ. ಮಾಡಂದ್ರೆ ಮಾಡ್ತೀವಿ, ಬೇಡ ಅಂದ್ರೆ ಬಿಡ್ತೀವಿ. ಆದ್ರೆ ಮಾಡತ್ ನೀವೇ ಹೇಳಿಕೆ ಮತ್ತೆ ನೀವೇ ಬೇಡ ಅಂತೀರಿ. ಶಾಸ್ತ್ರಗಳು ಇಂಥವು ಮಾಡಂತ ಆರಂಭದಲ್ಲಿ ಹೇಳ್ತದ, ಲಾಸ್ಟಿಗೆ ಅವೇ ಶಾಸ್ತ್ರಗಳು ಬೇಡ ಅಂತದ. ಏನಿದೆ ಹಿಂಗ್ ಮಾಡಿದ್ರ ಅಂತ ಸಂಶಯ ಉಂಟಾಗ್ಯದ. ಈ ಸಂಶಯಕ್ಕೆ ಪರಿಹಾರ ಹುಡುಕ್ಲಕತ್ತಾರ ಈಗ ಅವ್ರು. ಉಪಯುಕ್ತದ ಅನಿಸ್ತದಲ್ರಿ ಇದು, ಈ ರೀತಿ ವಿಚಾರ ಮಾಡೋದು. ಇದು ಶಾಸ್ತ್ರದ ವಚನವೇ. ಮಾಡು ಅನ್ನೋದು ಶಾಸ್ತ್ರದ ವಚನವೇ, ಬಿಡು ಅನ್ನೋದು ಶಾಸ್ತ್ರದ ವಚನವೇ. ಮಾಡುವಂತ ತಾನೇ ಹೇಳಿದ್ದನ್ನ ತಾನೇ ಬಿಡು ಅನ್ನೋದು ಕೂಡ ಅದೇ ಶಾಸ್ತ್ರದ ವಚನವೇ. ಧರ್ಮವನ್ನು ಮಾಡುವಂದು ಹೇಳಿದೆಯಲ್ಲ, ಅದರ ಉದ್ದೇಶವೇನು? ಧರ್ಮೇಣ ಪಾಪಂ ಅನುದತ್ತಿ ಅಪನುದತ್ತಿ. ಅದು ಆ ಧರ್ಮ ನೀ ಹಿಂಗೆ ಮಾಡ್ಕೊತಿದ್ದೆ ಅಂದ್ರೆ ಪಾಪಿಷ್ಟ ಆಗ್ತಿದೆ ಅಂತ ಹೇಳ್ಬಿಡ್ತು. ಅದಕ್ಕೆ ನಿಶ್ಚಯವಾಗಿ ಧರ್ಮವು ಪಾಪವನ್ನು ಕಳೆಯುತ್ತದೆ ಅಂತ ಹೇಳಿರಿ. ನಾವು ಧರ್ಮವನ್ನ ಪಾಪ ಕಳೀತದಂತೇಳಿ ಮಾಡ್ಕೋತ ಹೊಂಟಿವಿ. ಧರ್ಮೇಣ ಪಾಪಂ ಅಪನುದತಿ. ಅದು ಬರ್ಕೊಂಡು ನೋಡ್ರಿ, ಇವೆಲ್ಲ ವಾಕ್ಯಗಳೇನದವ. ಧರ್ಮೇಣ ಪಾಪಂ ಅಪನುದತಿ ಅಂತಂದ್ರ, ಪಾಪಂ ಅಪನುದತಿ ಅಂತಂದ್ರೆ ಧರ್ಮವು ಪಾಪವನ್ನ ಕಳೆಯುತ್ತದೆ, ನಿಶ್ಚಯವಾಗಿ ಕಳೆಯುತ್ತದೆ. ಧರ್ಮವು ಪಾಪವನ್ನ ನಿಶ್ಚಯವಾಗಿ ಕಳೆಯುತ್ತದೆ. ಇದು ತಿಳ್ಕೊಳ್ಳಿ ವಾಕ್ಯ. ಅದಕ್ಕೆ ಮತ್ತವರು ಒಂದು ಉದಾಹರಣೆ ಕೊಡ್ತಾರೆ. ನಾವು ಯಾತ್ರೆಗೆ ತೀರ್ಥಗಳಿಗೆ ಹೋಗುತ್ತೇವೆ, ಗಂಗಾ ನದಿ ಮೊದಲಾದ ನದಿಗಳಲ್ಲಿ ಸ್ನಾನ ಮಾಡುತ್ತೇವೆ, ನಾವು ಪರಿಶುದ್ಧರಾದೆವು, ನಾವು ಮಾಡಿದ ಪಾಪಗಳು ಹೋದವು ಅಂತ ನಮ್ಮ ಭಾವನೆ. ಪಾಪವು ಹೋಗುತ್ತದೆ. ಏನಾಯ್ತು? ಆಯ್ತು, ನಿಮ್ಮ ಭಾವನೆಯ ಪ್ರಕಾರ ಪಾಪ ಹೋಗ್ತದೆ, ರೈಟ್. ಆದ್ರೆ ಗಂಗಾ ನದಿಗೆ ಸ್ನಾನ ಮಾಡಿದ್ದು ಪುಣ್ಯ ಉಳಿಸದಲ್ಲ, ನಿಶ್ಚಯವಾಗಿಯೂ ಹೋಗುತ್ತದೆ, ಅದರಲ್ಲಿ ಏನು ಸಂಶಯವಿಲ್ಲ. ಹಾಗಾದರೆ ಸಾಕಲ್ಲ, ಇದಕ್ಕಿಂತ ಹೆಚ್ಚಿನದೇನು ಬೇಕಾಗಿದೆ ಎನ್ನುವುದಾದರೆ ಇನ್ನೊಂದು ಇದೆ, ಅದರ ಜೋಡಿಗೆ ಅದನ್ನು ನಾವು ಮುಚ್ಚಿ ಇಡುತ್ತೇವೆ. ಅದರಲ್ಲಿಯೇ ನಾವು ತಪ್ಪು ಮಾಡುವುದು. ಪಾಪವನ್ನು ಕಳೆದುಕೊಂಡೆವು, ಕಳೆದುಕೊಳ್ಳಬೇಕೆಂಬ ಬುದ್ಧಿ ಯಾಕೆ ಉಂಟಾಯಿತು ಎಂದರೆ ಆ ಪಾಪದಿಂದ ಜನ್ಮಾಂತರದಲ್ಲಿಯೂ ನಮಗೆ ದುಃಖವಾಗುತ್ತದೆ. ಆ ದುಃಖ ನಿವೃತ್ತಿಗಾಗಿ ಈ ಪಾಪವನ್ನು ಕಳೆದುಕೊಳ್ಳಬೇಕು ಎನ್ನುತ್ತೀರಷ್ಟೇ. ಅದೇನು ಸರಿಯೇ? ಆದರೆ ಇನ್ನೊಂದು ಏನಾಗುತ್ತದೆ ಎಂದರೆ ಪಾಪವು ಹೋಯಿತು, ಪುಣ್ಯ ಬಂದಿತ್ತು. ಪುಣ್ಯ ಹೋಗಲಿಲ್ಲ. ಗಂಗಾ ನದಿ ಸ್ನಾನ ಮಾಡೋದ್ರಿಂದ ಏನಾಗ್ತದ? ಪುಣ್ಯ ಬರ್ಲಕತ್ತ. ಅದೇನ್ ಮಾಡ್ತೀರಿ? ಮತ್ತೆ ನೀವು ಪಾಪ ಕಳ್ಕೋಬೇಕು ಅಂತಂದ್ರೆ ಮುಂದೆ ಜನ್ಮಾಂತರದಾಗ ಭವಿಷ್ಯದಾಗ ನಿಮಗೆ ಕಷ್ಟ ಆಗ್ತದ. ಆ ಕಷ್ಟ ಅನುಭವಿಸಬಾರ್ದು, ಪಾಪ ಮಾಡಬೇಕು, ಕಷ್ಟ ಅನುಭವಿಸಬಾರ್ದು ಅಂತೇಳಿ ಆ ಪಾಪ ಕಳ್ಕೊಳಕತ್ತೀರಿ. ಅದು ಸಕಾಮನೆ ಆಯ್ತಲ್ಲ. ಮತ್ತೇನಂತಾರ? ಪಾಪ ಹೋಯ್ತು, ಪಾಪ ಕಳ್ಕೊಂಡ್ರಿ, ಪುಣ್ಯ ಉಳಿತಲ್ಲ.
ಯಾವ ನದಿಯೊಳಗೆ ನೀನು ಸ್ನಾನ ಮಾಡಿದರೂ, ಸಮುದ್ರ ಸ್ನಾನ ಮಾಡಿದರೂ, ಗೋದಾನ, ಭೂದಾನ, ಹಿರಣ್ಯದಾನ ಏನು ಮಾಡಿದರೂ ಏನಾಗ್ಲಕ್ಕತ್ತದ? ಪುಣ್ಯ ಹೆಚ್ಚಾಕೋತ ಹೊಂಟದಲ್ಲ. ದುಃಖ ಅನುಭವಿಸಬಾರ್ದು ಅಂತ ನೀನು ಮತ್ತೆ ಬರಬಾರ್ದು ಅಂತಿದೆ. ಕರೆ ಪುಣ್ಯ ಅನುಭವಿಸ್ಲಕ್ ಬರ್ಬೇಕಂತಿದೆ ಮತ್ತ. ಪುಣ್ಯನು ನಿಮ್ಮ ಆಯುಷ್ಯ ತೀರಿತಂತಂದ್ರೆ ಪುಣ್ಯ ಅನುಭವಿಸ್ಲಕ್ ಮತ್ತೆ ಬರ್ಬೇಕಲ್ಲ ನೀವು. ಹೆಂಗದ ಯಾರಪ್ಪನ ಗಂಟದ? ನೀವು ಮಾಡಿದ ಪುಣ್ಯ ನೀವೇ ಅನುಭವಿಸ್ಬೇಕು. ಮತ್ತೆ ಪುಣ್ಯ ಹೆಚ್ಚಾಲಕತ್ತಲ್ಲ. ಇದಕ್ಕೆ ಏನ್ ಮಾಡ್ಬೇಕಂತ ಕೇಳಕತ್ತಾರ ಅವ್ರು. ಪುಣ್ಯನ ಆಸೆ ಆಗ್ತಾ ಇಲ್ಲ. ಗೋದಾನ, ಭೂದಾನ, ಹಿರಣ್ಯದಾನ, ಸಮುದ್ರ ಸ್ನಾನ, ನದಿ ಸ್ನಾನ ಏನ್ ಮಾಡಿದ್ರು ಪಾಪ ಕಳ್ಕೊಂಡ್ರಿ. ಖರೆ ಪುಣ್ಯ ಹೆಚ್ಚಾಗುತ್ತಾ ಹೋಯ್ತಲ್ಲ. ಆಗಬೇಡ, ಅದು ನಮ್ಮ ಇಷ್ಟವೇ ಆಗಿದೆ. ಪುಣ್ಯನೂ ಹೆಚ್ಚಾಗದು ಬೇಡ. ತಿಳುವಳಿಕೆ ಇದ್ದವರಿಗೆ ಪುಣ್ಯನೂ ಬೇಡ, ಪಾಪನೂ ಬೇಡ. ಪಾಪವು ಹೋಗಬೇಕು, ಪುಣ್ಯವು ಉಳಿಯಬೇಕು ಎಂಬುದೇ ಎಲ್ಲರಿಗೂ ಬೇಕಾದದ್ದು. ನೀವು ಅನ್ನಬಹುದು ಪುಣ್ಯ ಇರ್ಲಿ ಬಿಡಪ್ಪ ಅಂತೇಳಿ. ಜನರಲ್ ಆಗಿ ಗೊತ್ತಿರ್ಲಾರ್ದವ್ರಿಗೆ ಪುಣ್ಯದ ಬಗ್ಗೆ ಒಂದು ಅಪೇಕ್ಷೆ ಇರ್ತದೆ. ಆದರೆ ಆ ಪುಣ್ಯದ ಕೆಲಸ ಏನು? ನೀವು ಪುಣ್ಯ ಗಳಿಸ್ಬೇಕಂತ ಏನಾರ ಮಾಡಿದ್ರಪ್ಪ ಅಂದ್ರೆ ಪುಣ್ಯದ ಕೆಲಸ ಏನು? ಅದನ್ನು ನಾವು ವಿಚಾರ ಮಾಡಬೇಕು. ಉತ್ತರ ಲೋಕದ ಗತಿ ಅದಕ್ಕೆ ಇದೆ. ಉತ್ತರ ಲೋಕದ ಗತಿ ಅಂದ್ರೆ ಮುಂದೆ ಸ್ವರ್ಗ. ಪುಣ್ಯದಿಂದ ಸ್ವರ್ಗ ಭೋಗದ ಸುಖ ಇದೆ ಅದಕ್ಕೆ ಪುಣ್ಯದಿಂದ. ಅದನ್ನು ಯಾರು ಹೇಳ್ತಾರೆ? ಶಾಸ್ತ್ರಗಳು ಹೇಳ್ತಾವ. ಪುಣ್ಯವಂತ ಪುರುಷ ಸ್ವರ್ಗ ಲೋಕದಲ್ಲಿ ಯಥೇಷ್ಟವಾಗಿ ಸುಖವನ್ನು ಅನುಭವಿಸುತ್ತಾನೆ. ಅಂದ ಮೇಲೆ ಪುಣ್ಯವು ಇರಲಿ. ಸುಖ ಮುಂದೆ ಚಲೋ ಸುಖ ಇರ್ತದ, ಪುಣ್ಯ ಇರಲಿ ಅಂತ ಎಲ್ಲರಿಗೂ ಅನಿಸ್ತದ. ನೀವು ಪುಣ್ಯ ಇರಲಿ, ಮುಂದೆ ಸ್ವರ್ಗಕ್ಕೆ ಹೋಗಿ ಸುಖ ಅನುಭವಿಸ್ತೀವಿ ಅಂತ ನಿಮ್ಗೆ ಅನಿಸ್ತಿತ್ತಂದ್ರೆ ಇರ್ಲಿ ಅಂತ ಯಾರಿಗೆ ಬೇಡ ಅನ್ನಿಸ್ತದ. ಸ್ವರ್ಗ ಸುಖ ಅನುಭವ ಯಾರಿಗೆ ಬೇಕಾಗಿಲ್ಲ, ಎಲ್ಲರಿಗೂ ಬೇಕು. ಪುಣ್ಯ ಇರಲಿ ಅನ್ನಬಹುದು. ಆದರೆ ಅದು ಏನು ಮಾಡುತ್ತದೆ ಎಂದರೆ, ಈಗ ಎಷ್ಟೆಷ್ಟು ಪುಣ್ಯ ಮಾಡಿದ್ದಾನೋ ಅಷ್ಟಷ್ಟು ತೂಕದ ಸುಖವನ್ನು ಅನುಭವಿಸಿದ ಮೇಲೆ ಆ ಪುಣ್ಯ ನಷ್ಟವಾಗುತ್ತದೆ. ಪಾಪನೂ ನಷ್ಟ ಆಗ್ತದ, ಪುಣ್ಯನೂ ನಷ್ಟ ಆಗ್ತದ. ನಷ್ಟವಾದ ಮೇಲೆ ಪುಣ್ಯ ನಷ್ಟವಾಗುತ್ತದೆ. ಪುಣ್ಯ ನಷ್ಟವಾದೊಡನೆ ಮತ್ತೆ ಅವನು ಎಲ್ಲಿಗೆ ಬರ್ಬೇಕು? ಇದೇ ಮರ್ತ್ಯ ಲೋಕಕ್ಕೆ ಬರ್ಬೇಕು. ಮತ್ತೆ ಪಾಪ ಪುಣ್ಯ ಮಾಡ್ಲಕ್ಕೆ ಇಲ್ಲಿಗೆ ಬರಬೇಕು. ಇದು ಶಾಸ್ತ್ರದೊಳಗಿನ ಸೂಕ್ಷ್ಮ ಸಂಗತಿ. ಆ ಕಾರಣದಿಂದ ಕರ್ಮಗಳನ್ನು ನಿಂದೆ ಮಾಡುತ್ತಾರೆಯೇ ಹೊರತು ಬೇರೆ ಉದ್ದೇಶ ಏನೂ ಇಲ್ಲ. ಪಾಪ ಕರ್ಮನೂ ಮಾಡಬೇಡ, ಪುಣ್ಯ ಕರ್ಮನೂ ಮಾಡಬೇಡ. ಪುಣ್ಯ ಕರ್ಮದಿಂದ ನಿನಗ ಸ್ವರ್ಗ ಸಿಗ್ತದ, ಪಾಪ ಕರ್ಮದಿಂದ ನಿನಗ ನರಕ ಸಿಗ್ತದ. ನರಕದ ದುಃಖ ಬೇಡ ಅಂತ ಅಂತಿದಿ, ಸ್ವರ್ಗದ ಸುಖ ಬೇಕು ಅಂತಿದಿ. ಸ್ವರ್ಗದ ಸುಖ ಸಿಕ್ಕ ಮೇಲೆ ನೀನು ಅದು ಅನುಭವಿಸಿದ ಮೇಲೆ ಮತ್ತೆ ಅದು ಪುಣ್ಯ ಖಾಲಿ ಆದ್ಮೇಲೆ ಮತ್ತೆ ವಾಪಸ್ ಇಲ್ಲಿಗೆ ಬರ್ತಿದಿ. ಎಲ್ಲಿಗೆ ಬಂತು ಸಂಗಯ್ಯ? ಅಲ್ಲಿಗೆ ಬಂತು ಸಂಗಯ್ಯ. ಎಲ್ಲಿದ್ದಿ ಅಲ್ಲಿಗೆ ಬರಂಗ. ಇಂಥದ್ದು ಬೇಕೇನು ಸಾಧನೆ? ಅದಕ್ಕೆ ನಿನಗೆ ಪಾಪ ಪುಣ್ಯ ಎರಡೂ, ಧರ್ಮ ಅಧರ್ಮ ಎರಡೂ ತ್ಯಾಗ ಮಾಡ ಅಂತ ಹೇಳಿದ್ದಕ್ಕೆ ಎದಕ್ಕಂದ್ರೆ ಇದಕ್ಕೆ ನೋಡಪ್ಪ, ಬೇರೆ ಏನು ಉದ್ದೇಶ ಇಲ್ಲ. ಸರಿಯಾಗದ ಇವ್ರದು ತರ್ಕ? ಹೆಂಗದ? ಪುಣ್ಯ ಪಾಪ ಎರಡು ತ್ಯಾಗ ಮಾಡಂತ ಯಾಕೆ ಹೇಳಿವಿ ಅಂತೇಳಿ ಹೇಳಿದ ತರ್ಕ ಸರಿಗದ? ಕರ್ಮ ನಿಂದೆ ಯಾಕೆ ಮಾಡ್ತಾರ ಅಂತಂದ್ರೆ ಈ ಉದ್ದೇಶದಿಂದ ಮಾಡ್ಲಕತ್ತಾರ. ಇನ್ನು ಪುಣ್ಯವನ್ನೇ ಮಾಡಿ ನಾ ಸ್ವರ್ಗಾದಿ ಸುಖವನ್ನೇ ಅನುಭವಿಸಬೇಕು, ಮುಂದೆ ಮತ್ತೆ ನಾನು ಇಲ್ಲಿ ಹುಟ್ಟಿದರೂ ಅದರಲ್ಲಿ ಏನು ತಪ್ಪಿದೆ, ಮತ್ತೆ ಮುಂದೆ ಏನ್ ತೊಂದರೆ ಏನದ ಅಂತ ಮತ್ತೇನು ಮತ್ತೊಂದ್ಸಾರಿ ಹುಟ್ಟಿ ಬರೋದ್ರಾಗ ಏನ್ ಪ್ರಾಬ್ಲಮ್ ಅದ, ಹುಟ್ಟಿ ಬಂದ್ರಾಯ್ತು ಅಂತ ಅನಿಸಿದರೆ ಅವರು ಬೇಕಿದ್ರೆ, ಅಂಥವ್ರು ಬೇಕಿದ್ರೆ ಪುಣ್ಯ ಮಾಡಿ ಸ್ವರ್ಗಕ್ಕೆ ಹೋರಿ ಮತ್ತೆ ವಾಪಸ್ ಬಂದು ಇಲ್ಲಿ ಅನುಭವಿಸ್ರಿ ನಿಮ್ ಜೀವನ. ಮತ್ತೆ LKG UKG ಮತ್ತದ ABCD ಈ ಬರ್ಕೋತ ನೀವು ಅದೇ ಮಾಡ್ಕೋತ ಕುಂದಿರ್ರಿ. ಆದರೆ ಆ ಪುಣ್ಯ ಕರ್ಮದಿಂದ ಮುಕ್ತಿ ಆಗುತ್ತದೆ
ಎಂದು ಮಾತ್ರ ಯಾವ ಶಾಸ್ತ್ರಗಳು ಯಾವ ಅನುಭವಿಗಳು ಒಪ್ಪಿಕೊಂಡಿಲ್ಲ. ಆ ಪುಣ್ಯದಲ್ಲಿಂತ ಮೋಕ್ಷ ಆಗ್ತದಂತೇಳಿ ಯಾರೂ ಒಪ್ಪಿಕೊಂಡಿಲ್ಲ. ಇಷ್ಟು ಮಾತ್ರ ಸತ್ಯ, ಇಷ್ಟು ಮಾತ್ರ ಸತ್ಯ. ಒಂದು ಸೆಕೆಂಡ್. ಓಕೆ, ಅದರಿಂದ ಮೋಕ್ಷ ಆಗ್ತಾ ಇಲ್ಲ. ನಿಮಗ ಸ್ವರ್ಗ ಬೇಕೋ ಮೋಕ್ಷ ಬೇಕೋ ಆಪ್ಷನ್. ಸ್ವರ್ಗಕ್ಕೆ ಹೋಗಿ ಮತ್ತ ಎಲ್ಲಿದ್ರಿ ಅಲ್ಲಿಗೆ ಬರೋದಿತ್ತಂತಂದ್ರ ಆ ರೀತಿ ಮನಸ್ಸು ಒಪ್ಪಿಗೆ ಇದ್ದವರು ಪುಣ್ಯ ಮಾಡಿ ಸ್ವರ್ಗಕ್ಕೆ ಹೋಗ್ಬೇಕು. ಮತ್ತೆ ಮೋಕ್ಷ ಅಂತಂದ್ರ ಇಲ್ಲಿಗೆ ಮತ್ತೆ ಬರ್ಲಾರ್ದಂಗ ಆಗಬೇಕು ಅಂದ್ರೆ ಮೋಕ್ಷಕ್ಕೆ ಹೋಗ್ಬೇಕು. ಯಾವ ಸಾಧನೆ ಬೇಕು ನಿಮಗ? ಈಗ ಇರೋ ಜೀವನ ನಿಮಗ ಬಹಳ ಪ್ರಿಯ ಇತ್ತು, ಇಲ್ಲಿ ಜೀವನ ನಿಮಗ ಬಹಳ ಅನುಕೂಲಕರ ಇತ್ತು ಅಂತಂದ್ರ ಸ್ವರ್ಗಕ್ಕೆ ಹೋಗಿ ಮತ್ತೆ ಬರ್ರಿ. ಮತ್ತೆ ಇಲ್ಲಿ ಅನಾನುಕೂಲದ ಬಗ್ಗೆ ಒಂದ್ ಸ್ವಲ್ಪ ವಿಚಾರ ಮಾಡಿ ನೋಡಲಾಗಿ ಏನದ ಜೀವ ಸಂಬೋಧಿನಿ ಸಲ ಓದಿದ್ರೆ ಗೊತ್ತಾಗ್ತದೆ ಎಷ್ಟು ಅನುಕೂಲ ಅದ ಎಷ್ಟು ಅನಾನುಕೂಲ ಅದ. ಹುಟ್ಟಿದ್ದು ಎಷ್ಟು ಕಷ್ಟ, ಹಡೆಯವರಿಗೆ ಎಷ್ಟು ಕಷ್ಟ, ಹುಟ್ಟಿದ ಮೇಲೆ ಎಷ್ಟು ಕಷ್ಟ, ಮಕ್ಕಳಿಂದ ಎಷ್ಟು ಕಷ್ಟ, ವಿದ್ಯೆ ಸಂಪಾದನೆಯಲ್ಲಿ ಎಷ್ಟು ಕಷ್ಟ. ನಿಶ್ಚಲ್ ದಾಸ್ ಒಂದು ಇತಿಹಾಸ ನೋಡಿದ್ರೆ ಎಷ್ಟು ಕಷ್ಟಪಟ್ಟಾರ ಅವರು. ಮತ್ತೆ ಮದುವೆ ಮಕ್ಕಳ ಸಂಸಾರ ಇದೆಲ್ಲ ಎಷ್ಟು ಕಷ್ಟ. ಇದು ಎಲ್ಲ ಕಷ್ಟ ಏನದಂದ್ರ ಇದು ನಿಮಗೆ ಸುಖನೇ ಅನಿಸ್ಲಿಕತ್ತಿತ್ತು ಅಂತಂದ್ರೆ ವಿವೇಕ ಜಾಗೃತಿ ಆಗಿಲ್ಲ ಅಂತ. ಅವಿವೇಕಿಗಳಿಗೆ ದುಃಖವೇ ಸುಖವೆನಿಸುವುದು ಅವಿವೇಕಿಗಳಿಗೆ, ನಷ್ಟವೇ ಲಾಭವೆನಿಸುವುದು ಅವಿವೇಕಿಗಳಿಗೆ, ಮಲಿನವೇ ನಿರ್ಮಲವೆನಿಸುವುದು ಅವಿವೇಕಿಗಳಿಗೆ. ಅವಿವೇಕ ಇದ್ದವರಿಗೆ ಈ ಭೂಮಿ ಮೇಲೆ ಮತ್ತೆ ಹುಟ್ಟಿ ಬರಬೇಕು ಅನ್ನೋರು ಏನು ಅದರಲ್ಲ, ಅವರೆಲ್ಲರೂ ಯಾರು ವಿವೇಕಿಗಳಲ್ಲ, ಅವಿವೇಕಿಗಳೇ ಅವರು. ಮತ್ತೆ ಮತ್ತೆ ಹುಟ್ಟಿ ಬರ್ಬೇಕನ್ನೋರು. ಯಾರಿಗೆ ವಿವೇಕ ಜಾಗೃತ ಆಗಿರ್ತದ ಅವರಿಗೆ ಈ ಭೂಮಿ ಮೇಲಿನ ಬದುಕು ಹೆಂಗ್ ಅನಿಸ್ತದ ಅಂದ್ರ ಬೆಂಕಿ ಹತ್ತಿದ ಮನೆ ಒಳಗ ಸಿಕ್ಕೊಂಬಿದ್ದ ಮನುಷ್ಯ ಹೆಂಗ ಹೊರಗೆ ಓಡಿ ಬರ್ಬೇಕನ್ನಿಸ್ತಿರ್ತದ ಆ ರೀತಿ ಅನಿಸ್ತಿರ್ತದ ವಿವೇಕ ಜಾಗೃತ ಆದವನಿಗೆ. ವಿವೇಕ ಜಾಗೃತಿ ಆಗ್ಲಾರ್ದವನು ಹೆಂಗಿರ್ತಾನಂತಂದ್ರ ರಜ್ಜಿನೊಳಗೆ ಮಲಗಿದ ಹಂದಿ ಅಂತಿರ್ತಾನ. ರಜ್ಜಿನಾಗ ಮಲ್ಕೊಂಡ ಹಂದಿಗೆ ಅದಕ್ಕೆ ಅಯ್ಯೋ ಇದರೊಂದು ಹೊಲಸಿನಂದು ಯಾವಾಗ ಹೊರಗೆ ಹೋಲಿ ಅನ್ನಿಸ್ತಿರ್ತದೇನೋ ಅವನಿಗೆ. ಅದಕ್ಕೇನಾರ ಅಯ್ಯೋ ಪಾಪ ಎಷ್ಟು ಹೊಲಸಿನಾಗ ಮಕ್ಕೊಂಡದತ್ತೇಳಕ್ಕೆ ನೀವು ಒಯ್ದು ತೊಳೆದ್ರ ಮತ್ತೆ ತೊಳ್ಯಾಗ ಅಲ್ಲೇ ಮಕ್ಕೊತ್ತು. ಅದಕ್ಕೆ ಈ ಭೂಮಿ ಮೇಲೆ ಮತ್ತೆ ಮತ್ತೆ ಹೊಳ್ಳಿ ಹುಟ್ಟಿ ಬರಬೇಕು ಅನ್ನಂತವ್ರು ರಜ್ಜಿನೊಳಗೆ ಬಿದ್ದ ಹಂದಿಗಳಿದ್ದಂತವ್ರು ಅಷ್ಟೇ. ಇಲ್ಲಿ ಬರಬಾರ್ದು ಮತ್ತ ಈ ಜೀವನ ಮತ್ತ ಇಂಥದ್ದು ಬೇಡ, ಈ ತರ ಹೀನಾಯವಾದ ಜೀವನ ಬೇಡ ಅಂತ ವಿವೇಕ ಜಾಗೃತ ಆದವನು ಯಾರಪ್ಪ ಅಂದ್ರೆ ಬೆಂಕಿ ಸ್ಪರ್ಶ ಅಗ್ನಿ ಸ್ಪರ್ಶವಾದ ಮನೆ ಒಳಗೆ ಸಿಲುಕಿದ ಜೀವನಂತೆ. ಹಿಂಗ್ ತಿಳ್ಕೊಂಡು ಪುಣ್ಯ ಕರ್ಮದಿಂದ ಮುಕ್ತಿ ಆಗುತ್ತದೆ ಅಂತ ಯಾವ ಶಾಸ್ತ್ರಗಳು ಹೇಳಿಲ್ಲ. ಹಿಂಗಾಗಿ ನಾವು ಪಾಪವನ್ನ ಏನ್ ಮಾಡ್ತೀವಿ ಪುಣ್ಯ ಹೆಂಗ್ ತಿರಸ್ಕಾರ ಪಾಪ ಹೆಂಗ್ ತಿರಸ್ಕಾರ ಮಾಡ್ತೀವಿ ಅದರ ಜೊತೆಗೆ ಪುಣ್ಯನೂ ನಮಗ್ ಪುಣ್ಯ ಬೇಕಾಗಿಲ್ಲ. ಯಾರ ಏನಾರ ಇದು ಮಾಡ್ರಪ್ಪ ಪುಣ್ಯ ಬರ್ತದ ಅಂತ ಇರ್ತಾರಲ್ಲ, ಬೇಕಾಗಿಲ್ಲಪ್ಪ ನಮಗ್ ಪುಣ್ಯ ಅಂತೀವಿ ಅಷ್ಟೇ. ಯಾವ ಅನುಭವಿಗಳು ಯಾವ ಶಾಸ್ತ್ರಗಳು ಈ ಒಂದು ಪುಣ್ಯಗಳಿಂದ ಮುಕ್ತಿ ಆಗ್ತದೆ ಅಂತ ಒಪ್ಪಿಲ್ಲ. ಇಷ್ಟು ಮಾತ್ರ ಸತ್ಯ. ಎಷ್ಟೋ ಪುಣ್ಯ ಮಾಡಿದರೂ ಸಹ ಈ ಜನನ ಮರಣ ಚಕ್ರದಿಂದ ಬಿಡುಗಡೆ ಆಗುವುದಿಲ್ಲ. ಇದನ್ನು ನೀವು ನೆನಪಿನಲ್ಲಿಡಬೇಕು. ಒಳ್ಳೆ ಮೆಸೇಜ್ ಹೌದಲ್ರಿ? ಪುಣ್ಯ ಮಾಡೋದ್ರಿಂದ ಭವಚಕ್ರದಿಂದ ಮೋಕ್ಷ ಆಗಂಗಿಲ್ಲ. ಹುಟ್ಟು ಸಾವುಗಳು ಮತ್ತ ಹಂಗೆ ಬರ್ತಾನೆ ಇರ್ತಾವ.
ನೀವು ಪುಣ್ಯ ಮಾಡಿದಂಗೆಲ್ಲ ಮತ್ತೆ ಮತ್ತೆ ಭವಚಕ್ರ ಬರ್ತಾನೆ ಇರ್ತದ ಪುಣ್ಯದ ಫಲ ಅನುಭವಿಸುವುದಕ್ಕೆ. ಜಗ್ಗಿ ಭಾರಿ ಪುಣ್ಯವಂತ ಅಂತಂದ್ರೆ ಮತ್ತೆ ಹುಟ್ಟಿ ಬರ್ತಾನಂತದ ಅನುಭವಿಸ್ಲಕ್ಕೆ. ಯಾಕೆ ಮಾಡ್ತಾರ ಪುಣ್ಯ? ಜ್ಞಾನದ ಬಗ್ಗೆ ಮಾಹಿತಿ ಇಲ್ಲದಕ್ಕೆ ಪುಣ್ಯ ಮಾಡ್ಕೊತ ಹೋಗ್ತಾರೆ. ಜ್ಞಾನದ ಮಹತ್ವ ಗೊತ್ತಾಯ್ತಂದ್ರೆ ಪುಣ್ಯ ಯಾಕೆ ಮಾಡ್ಲಕ್ಕೆ ಹೋಗ್ತಾರೆ? ಅದು ಗೊತ್ತಿರ್ಲಾರ್ದವ್ರು ಈ ಕೆಲಸ ಮಾಡ್ತಾರೆ. ಭಗವದ್ಗೀತೆಯಲ್ಲಿ ಕೂಡ ಕ್ಷೀಣೆ ಪುಣ್ಯೆ ಮರ್ತ್ಯಲೋಕಂ ವಿಂಶಂತಿ ಅಂತಂದ್ರೆ ಈ ಜ್ಞಾನ ಆತ್ಮವೇ ನಾನೆಂಬ ಘನವಾದ ಏಕಮೇವ ಅದ್ವಿತೀಯ ತಿಳುವಳಿಕೆ ಯಾರೇ ಮಾಡಿಕೊಳ್ಳಲಿ ಅವರ ಪುಣ್ಯ ಪಾಪ ಎರಡನ್ನೂ ಕಳೆಯುತ್ತದೆ. ಭಗವದ್ಗೀತೆ ಏನ್ ಹೇಳ್ತದ? ಪುಣ್ಯ ಕ್ಷೀಣವಾದ್ಮೇಲೆ ಮತ್ತೆ ಮರ್ತ್ಯ ಲೋಕಕ್ಕೆ ಬರ್ತಾನಂತ ಭಗವದ್ಗೀತೆ ಕೂಡ ಹೇಳುತ್ತೆ. ಅತ್ಯಂತ ಜನರಲ್ ಶಾಸ್ತ್ರ, ಎಲ್ಲರಿಗೂ ಗೊತ್ತಿರೋಂಥ ಶಾಸ್ತ್ರ, ಅದು ಕೂಡ ಇದೇ ಮಾತು ಹೇಳ್ತದ. ಆದರೆ ಪಾಪ ಬೇಡ ಪುಣ್ಯ ಬೇಕು ಅನ್ನೋಂಥವ್ರು ಏನ್ ಮಾಡಬೇಕು? ಧರ್ಮ ಅಧರ್ಮಗಳನ್ನ ಅವು ಏನ್ ಹೇಳಿದ್ರಲ್ಲ ಅವೆಲ್ಲ ಮಾಡ್ಕೊತ ಹೋಗ್ಬೇಕಾಗ್ತವ. ಯಾವ್ದ್ಯಾವುದು? ಗೋದಾನ, ಭೂದಾನ, ತೀರ್ಥಕ್ಷೇತ್ರ, ತೀರ್ಥಯಾತ್ರ, ಕರ್ಮ, ಅದೆಲ್ಲ ಮಾಡ್ಕೊತ ಹೋಗ್ಬೇಕಾಗ್ತದೆ. ಪಾಪ ಬೇಡ ಪುಣ್ಯ ಬೇಕು ಅನ್ನೋರು, ಪಾಪನೂ ಬೇಡ ಪುಣ್ಯನೂ ಬೇಡ ಅನ್ನೋರು ಏನ್ ಮಾಡ್ಬೇಕು? ಘನವಾದ ಏಕಂ ಏವಂ ಅದ್ವಿತೀಯಂ ಬ್ರಹ್ಮನ ತಿಳುವಳಿಕೆ ಮಾಡ್ಕೋಬೇಕು. ಪಾಪನೂ ಬೇಡ ಪುಣ್ಯನೂ ಬೇಡ ಅನ್ನೋಂಥವ್ರು ಏಕಂ ಏವಂ ಅದ್ವಿತೀಯ ಬ್ರಹ್ಮ, ಈ ರೀತಿ ಘನವಾದ ತಿಳುವಳಿಕೆ ಯಾರೇ ಮಾಡಿಕೊಳ್ಳಲಿ ಅವರು ಪುಣ್ಯ ಪಾಪ ಎರಡನ್ನೂ ಕಳೆದುಕೊಳ್ಳುತ್ತಾರೆ. ಪುಣ್ಯನೂ ಬೇಡ ಪಾಪನೂ ಬೇಡ. ನಾಳೆ ನಮ್ಮ ಜನ್ಮಕ್ಕೆ ಪುಣ್ಯ ಪಾಪಗಳೇ ಕಾರಣವೇ ಹೊರತು ಬೇರೇನು ಅಲ್ಲ. ಯಾಕೆ ಹುಟ್ಟಿ ಬರ್ತೀವಿ ಅಂದ್ರೆ ನಮ್ಮ ಪಾಪ ಪುಣ್ಯಗಳೇ ನಮಗೆ ಕಾರಣ ಆಗ್ಯಾವ, ಅದಕ್ಕೆ ಹುಟ್ಟಿ ಬರ್ತೀವಿ. ಅವುಗಳಲ್ಲಿ ಒಂದನ್ನು ಇಟ್ಟುಕೊಳ್ಳಬೇಕೆನ್ನುತ್ತೇವೆ, ಇನ್ನೊಂದನ್ನು ಹೊರಗೆ ಹಾಕಬೇಕೆನ್ನುತ್ತೇವೆ. ಜನ್ಮ ಜನ್ಮಾಂತರದಲ್ಲಿ ಸುಖನೇ ಅನುಭವಿಸಬೇಕು, ಕೂತ್ತುಣ್ಣಂತ ಶ್ರೀಮಂತ ಮನೆತನದೊಳಗೆ ಹುಟ್ಟಬೇಕು, ಇಂಥದ್ದು ಆಸೆ ಪಡ್ತೀವಿ. ಕಷ್ಟಪಡಂತ ಜನ್ಮ ಬೇಡ ಅನ್ನಿಸ್ತದ. ಹೀಗಾಗಿ ಇಲ್ಲಿ ಯಾವ ರೀತಿಯ ಕರ್ಮಗಳ ನಿಂದೆ ಮಾಡಿದ್ದಾರೆ ಎಂಬುದನ್ನು ಹೇಳಿ ನೋಡೋಣ. ಇಲ್ಲಿ ಎಂಥ ಕರ್ಮ ಬೇಡಂತಾರ ಅಂತಂದ್ರೆ, ಯಾರು ಫಲವನ್ನು ಅಪೇಕ್ಷೆ ಮಾಡಿ ಅದರ ಪ್ರಾಪ್ತಿಗಾಗಿ ವಿದ್ಯುಕ್ತವಾದ ಕರ್ಮಗಳನ್ನು ಮಾಡುತ್ತಾರೋ ಅವುಗಳಿಗೆ ಸಕಾಮ ಕರ್ಮ ಎಂದು ಹೆಸರು. ಫಲಗಳನ್ನ ಕರ್ಮಕ್ಕೆ ಯಾಕೆ ನಿಂದೆ ಮಾಡ್ತಾರ ಅಂತಂದ್ರೆ, ಪಾಪ ಪುಣ್ಯ ಎರಡು ಪುನರ್ಜನ್ಮಕ್ಕೆ ಕಾರಣ ಆಗ್ತಾವ ಅನ್ನೋದಕ್ಕೆ ಒಂದು ಕಾರಣ. ಇನ್ನ ಒಂದೇನು, ಕರ್ಮಕ್ಕ ಇನ್ನೊಂದು ರೀತಿ ನಿಂದೆ ಎದಕ್ ಮಾಡ್ತಾರಂದ್ರೆ, ಅಪೇಕ್ಷೆ ಇಟ್ಕೊಂಡು ಮಾಡಿದ ಕರ್ಮಗಳೇನವ ಅವಕ್ಕೆ ಸಕಾಮ ಕರ್ಮಗಳು ಅಂತಾರ. ಈ ವಿಭಾಗವನ್ನ ಚೆನ್ನಾಗಿ ತಿಳಿದುಕೊಳ್ಳಬೇಕು. ಇದನ್ನ ತಿಳಿದಾಗ ಮನಸ್ಸಿಗೆ ಏನೋ ಒಂದು ಸಮಾಧಾನ ಸಿಗುತ್ತದೆ. ಇವರು ಏನೋ ಒಂದು ರೀತಿಯ ದ್ವೇಷ ಬುದ್ಧಿಯಿಂದ ವಿರೋಧ ಬುದ್ಧಿಯಿಂದ ಧರ್ಮ ಕರ್ಮಗಳ ನಿಂದೆ ಮಾಡುತ್ತಾರೆ ಎನ್ನುವ ತಪ್ಪು ತಿಳುವಳಿಕೆ ಹೋಗುತ್ತದೆ. ವಿಚಾರ ಮಾಡಬೇಕು. ಇನ್ನ ವಿಚಾರ ಮಾಡ್ರಿ, ಪಾಪ ಪುಣ್ಯದ ಬಗ್ಗೆ ಇನ್ನೊಂದು ಸ್ವಲ್ಪ ವಿಚಾರ ಮಾಡೋಣ ಅಂತೇಳಿ. ಸಕಾಮ ಕರ್ಮ ಅಥವಾ ಕಾಮ್ಯ ಕರ್ಮಗಳೆಂದು ಯಾವ್ಯಾವ ಇವೆಯೋ ಅವುಗಳನ್ನ ನಿಷೇಧ ಮಾಡುತ್ತಿದೆ ಶಾಸ್ತ್ರ. ನೀವು ಪುಣ್ಯವಂತರಾಗಿ ಮತ್ತೆ ಹುಟ್ಟಿ ಬರಂಗಿತ್ತು ಅಂತಂದ್ರೆ ಓಕೆ, ನೀವು ಮಾಡ್ರಿ, ಬೇಡನಲ್ಲ. ಆದ್ರೆ ನಮಗ ಪುಣ್ಯ ಬೇಡ, ಮತ್ತೆ ಇಲ್ಲಿ ಹುಟ್ಟಿ ಬರೋದು ಬೇಡ ಅಂತಂದ್ರೆ ಈ ಸಕಾಮ ಕರ್ಮಗಳನ್ನ ಕಾಮ್ಯ ಕರ್ಮಗಳನ್ನ ತ್ಯಾಗ ಮಾಡ್ರಿ ಅಂತೇಳಿ ಶಾಸ್ತ್ರನೇ ಹೇಳ್ತದ. ಮತ್ತೆ ಇನ್ನೂ ಒಂದು ಬಗೆಯ ಕರ್ಮಗಳನ್ನು ಶಾಸ್ತ್ರವು ನಿಷೇಧ ಮಾಡುತ್ತದೆ. ಅವು ಯಾವಂದ್ರೆ ನಿಷಿದ್ಧ ಕರ್ಮಗಳು. ಆ ನಿಷಿದ್ಧ ಕರ್ಮ ಅಂತೂ ಮಾಡಲೇಬಾರದು. ಇನ್ನೊಬ್ಬರಿಗೆ ಕಷ್ಟ ನಷ್ಟ ಅಪಮಾನ ಹಿಂಸೆ, ತನಗೂ ಕಷ್ಟ ನಷ್ಟ ಅಪಮಾನ ಹಿಂಸೆ ಆಗುವಂತ ಕರ್ಮಗಳು ಮಾಡಲೇಬಾರದು. ಅಂತ ಮಾಡಲೇಬಾರದಂತ ಕರ್ಮಗಳನ್ನ ನಿಷೇಧ ಮಾಡ್ತದ. ಮತ್ತು ಸಕಾಮ ಕರ್ಮ ಅಥವಾ ಕಾಮ್ಯ ಕರ್ಮಗಳನ್ನ ನಿಷೇಧ ಮಾಡ್ತದ.
ಈ ನಿಷಿದ್ಧ ಕರ್ಮ ಮಾಡುವುದರಿಂದ ಪಾಪವೇ ಬರ್ತದೆ, ಅದ್ರಾಗೇನು ಡೌಟ್ ಇಲ್ಲ. ಆದರೆ ಈ ಉಳಿದ ಕರ್ಮಗಳು ಮಾಡೋದ್ರಿಂದ ಪುಣ್ಯ ಬರ್ತದೆ. ಆ ಪುಣ್ಯ ನಮಗೆ ಪುನರ್ಜನ್ಮಕ್ಕೆ ಕಾರಣ ಆಗ್ತದೆ. ಅದಕ್ಕೆ ನಾವೇನ್ ಮಾಡಬೇಕು? ಸಕಾಮ ಕರ್ಮ ಕಾಮ್ಯ ಕರ್ಮಗಳನ್ನ ತ್ಯಾಗ ಮಾಡಿ ನಿಷ್ಕಾಮ ಕರ್ಮ ಮಾತ್ರ ಮಾಡಬೇಕು. ಯಾವುದು ಇಚ್ಛೆ ಇರಲಾರ್ದೆ ಫಲಗಳನ್ನ ಕರ್ಮ ತ್ಯಾಗ ಮಾಡು ಅಂತಂದ್ರೆ ಅದರ ಅರ್ಥ ನೀವು ಕರ್ಮ ಮಾಡ್ಲಾರ್ದೆ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಏನಾದ್ರೂ ಒಂದು ಕರ್ಮ ಮಾಡ್ತಾನೆ ಇರ್ತೀರಿ. ಆದ್ರೆ ಆ ಮಾಡಿದ ಕರ್ಮದ ಫಲ ಏನ್ ಮಾಡಬಾರ್ದು? ಇಚ್ಛೆ ಮಾಡಬಾರ್ದು. ನೀವು ಫಲ ತ್ಯಾಗ ಮಾಡಿದ್ರಿ ಅಂತಂದ್ರೆ ಅದು ಕರ್ಮ ತ್ಯಾಗ ಮಾಡಿದಂಗೆ. ಅದಕ್ಕೆ ಅದನ್ನು ಮಾಡುವುದರಿಂದಲಂತೂ ಪಾಪವೇ ಬರುತ್ತದೆ, ಅಲ್ಲಿ ಅನುಮಾನವೇ ಇಲ್ಲ. ನಿಷಿದ್ಧ ಕರ್ಮ ಮಾಡೋದ್ರಿಂದ ಪಾಪ ಬರ್ತದೆ. ಹೀಗೆ ನಿಷಿದ್ಧ ಕರ್ಮದಿಂದ ಪಾಪವು, ವಿದ್ಯುಕ್ತ ಕರ್ಮಗಳಿಂದ ಪುಣ್ಯವು ಪ್ರಾಪ್ತಿಯಾಗುತ್ತದೆ. ನಿಷಿದ್ಧ ಕರ್ಮದಿಂದ ಪಾಪ, ವಿದ್ಯುಕ್ತ ಕರ್ಮದಿಂದ ಪುಣ್ಯ ಬರ್ತದೆ. ವಿದ್ಯುಕ್ತ ಕರ್ಮ ಅಂದ್ರೆ ಯಾವ? ವಿಹಿತ ಕರ್ಮ. ನಿಂಬಲ್ಲೆಲ್ಲ ಪಟ್ಟಿ ವಿದ್ಯುಕ್ತ ಕರ್ಮ ವಿಹಿತ ಕರ್ಮ ಅಂದ್ರೆ ಒಂದೇ. ಅವೆರಡರ ಫಲ ಭೋಗ. ಅವೆರಡರ ಫಲ ಭೋಗ. ಭೋಗಗಳ ಭೋಗ ಮುಗಿಯಿತೆ ಅಂದರೆ ಮತ್ತೆ ಜನನ ಮರಣ ಚಕ್ರದೊಳಗೆ ಇವನು ಸಿಲುಕುತ್ತಾನೆ. ಆದ್ದರಿಂದ ಇಲ್ಲಿ ಕರ್ಮಗಳ ನಿಂದೆ ಯಾವ ಸ್ವರೂಪದ್ದೆಂದು ಜಿಜ್ಞಾಸಿಯಾದಾಗ ಅದು ಕಾಮ್ಯ ಕರ್ಮ, ನಿಷಿದ್ಧ ಕರ್ಮಗಳನ್ನು ಮಾಡಬಾರದೆಂದು ಹೇಳುವ ಸ್ವರೂಪದ್ದೆಂದು ತಿಳಿಯಬೇಕು. ನಿರ್ಣಯ ಇದೆ. ಕರ್ಮ 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 ಅದನ್ನ ನಿಂದೆ ಮಾಡ್ತಾರ, ಅದನ್ನ ತ್ಯಾಗ ಮಾಡು ಅಂತ ಹೇಳ್ತಾರ. ಅಂತ ಯಾಕೆ ಹೇಳ್ತಾರ ಅನ್ನೋದು ಗೊತ್ತಾಯ್ತರ? ನಿಷಿದ್ಧ ಕರ್ಮ ತ್ಯಾಗ ಮಾಡಂತ ಯಾಕೆ ಹೇಳ್ತಾರ? ಅದರಿಂದ ಏನು ಉಂಟಾಗ್ತದ? ಪಾಪ ಉಂಟಾಗ್ತದ. ಪಾಪದ ಫಲ ಪಾಪದ ಫಲ ದುಃಖ. ದುಃಖ ಅನುಭವಿಸಿದ ಮೇಲೆ ಮತ್ತೆ ಲೋಕಕ್ಕೆ ಜನನ ಮರಣ ಚಕ್ರಕ್ಕೆ ಸಿಕ್ಕೊಂಡ್ಬೀಳ್ತಾನ. ಮತ್ತೆ ಇಲ್ಲಿಗೆ ಬರಬೇಕು ಭವಚಕ್ರದೊಳಗೆ, ಹುಟ್ಟದು ಸಾಯೋದು. ಮತ್ತೆ ಪುಣ್ಯಕರ್ಮ ಯಾಕೆ ಬೇಡ ಅಂತಾರ? ಪುಣ್ಯಕರ್ಮದ ಸ್ವರ್ಗಲೋಕ ಭೋಗ ಆನಂದ ಇರ್ತದ. ಮತ್ತೆ ಪುಣ್ಯ ಖಾಲಿ ಆದ್ಮೇಲೆ ಹೊಳ್ಳಿ ಮತ್ತೆ ಭವಚಕ್ರಕ್ಕೆ ಬರಬೇಕು. ಅದಕ್ಕೆ ಪಾಪ ಪುಣ್ಯ ಮತ್ತೆ ಸಕಾಮ ಕರ್ಮಗಳು ಅಂತೇನದವ. ನೀವು ಯಾವಾಗರ ಇಚ್ಛೆ ಇಟ್ಕೊಂಡು ಮಾಡಬೇಕು ಅಂತೇಳಿ ಯಾವಾದರೆ ಒಂದು ಇಚ್ಛೆ ಉಳ್ಳವರಾಗಿ ನೀವು ಕರ್ಮ ಮಾಡಿದ್ರಿ ಅಂತಂದ್ರ ಆ ಕರ್ಮ ಏನ್ ಮಾಡ್ತದ? ನಿಮ್ಮ ಇಚ್ಛೆಯನ್ನ ನಿಮಗೆ ಕೊಟ್ಟು ಆ ಕರ್ಮ ನಾಶ ಆಗಿ ಹೋಗ್ಬಿಡ್ತದೆ. ನಿಮ್ಗೇನೋ ಬೇಕನ್ಸಿರ್ತದ, ಅದಕ್ಕೆ ನೀವು ವೃತ ಮಾಡ್ತೀರಿ. ಆ ವೃತಕ್ಕೆ ಏನ್ ಕೊಡ್ಬೇಕು ಅದು ಆ ಪುಣ್ಯ ಏನ್ ಮಾಡ್ಬಿಡ್ತದ? ಆ ವೃತದ ಇಚ್ಛೆಯನ್ನ ಈಡೇರಿಸಿ ಅದು ಹೋಗಿಬಿಡ್ತದೆ. ಆದ್ಮೇಲೆ ಮತ್ತೇನಾಗ್ತದ? ನೀವು ಭವಚಕ್ರಕ್ಕೆ ನೀವು ಮತ್ತೆ ಸಿಲುಕಬೇಕಾಗ್ತದೆ. ಹಿಂಗಾಗಿ ಜನನ ಮರಣ ಚಕ್ರದೊಳಗ ಸಿಲುಕುವುದೇ ಇಹಲೋಕ. ಇದ್ರೊಳಗೆ ಮತ್ತೆ ಬರ್ಬೇಕೇನು ಅಂತ ಕೇಳ್ತಾರ. ಹಿಂಗಾಗಿ ಸಕಾಮ ಕರ್ಮ ಅಥವಾ ಕಾಮ್ಯ ಕರ್ಮ, ನಿಷಿದ್ಧ ಕರ್ಮಗಳನ್ನ ಮಾಡಬೇಡಪ್ಪ. ಇದು ಮಾಡೋದ್ರಿಂದ ಪಾಪ ಅಥವಾ ಪುಣ್ಯ ಉಂಟಾಗ್ತದ, ಸುಖ ಅಥವಾ ದುಃಖ ಉಂಟಾಗ್ತದ. ಮತ್ತು ಸುಖ ದುಃಖ ಕೊಟ್ಟ ಮೇಲೆ ಆ ಕರ್ಮಗಳು ನಾಶ ಆಗಿ ಹೋಗ್ಬಿಡ್ತವ. ಈಗ ಪೊಲೀಸರು ಬಂದಾಗ ಬಂಧನ ಮಾಡ್ಕೊಂಡು ನಿಮ್ಗೆ ಅರೆಸ್ಟ್ ಮಾಡ್ಕೊಂಡು ಹೋಗ್ಬೇಕಾಗ್ಯದ. ಅರೆಸ್ಟ್ ಮಾಡ್ಕೊಂಡು ಹೋಗ್ಬೇಕಾಗ್ಯದ ಅಂತಂದ್ರ ಕಬ್ಬಿಣದ ಸಂಕೋಲೆ ಆದ್ರೂ ಅಷ್ಟೇ, ಬಂಗಾರದ ಸಂಕೋಲೆ. ಅದೇ ಮಠದ ದೊಡ್ಡ ಮಠದ ಸ್ವಾಮೀಜಿ ಅದರ, ಅವ್ರಿಗೆ ಅರೆಸ್ಟ್ ಮಾಡ್ಕೊಂಡು ಹೋಗ್ಬೇಕಾದ್ರೆ ಕಬ್ಬಿಣ ಸಂಕೋಲೆ ಬೇಡ, ಅದು ಬಂಗಾರದ ಸಂಕೋಲೆ ಒಳಗೆ ಅವರಿಗೆ ಬಂಧನ ಮಾಡ್ಕೊಂಡು ಹೋಗೋಣ. ಬಂಗಾರದ ಸಂಕೋಲೆಲಿಂತ ಬಂಧನ ಮಾಡಿದ್ರೆ ಬಂಧನದಿಂದ ಏನಾರ ಮುಕ್ತಾತನೇನು? ಮತ್ತೆ ಪಾಪದ ಸಂಕೋಲೆ ಪುಣ್ಯದ ಸಂಕೋಲೆ ಎರಡೂ ಏನದವ? ಬಂಧನಕಾರಿನೇ ಅದವ. ಎರಡು ಬಂಧನಕಾರಿ.
ಈ ರೀತಿ ತಿಳ್ಕೊಂಡು ಯಾವುದನ್ನ ತ್ಯಾಗ ಮಾಡಬೇಕು ಅನ್ನೋ ಅರ್ಥದಲ್ಲಿ ಹೇಳ್ಯಾರಲ್ಲ, ಈ ಅರ್ಥವನ್ನ ತಿಳ್ಕೊಂಡ್ಮೇಲೆ ಮುಂದೆ ಯದ್ಯತ್ ಕರ್ಮ ಕರೋಮಿ ತದ್ದದಖಿಲಂ ಶಂಭೋ ತವಾರಾಧನಂ ಅಂದ್ರೆ ಮುಂದೆ ಏನೇನ್ ಕರ್ಮ ಮಾಡ್ತೀರಿ ಅದೆಲ್ಲ ಶಂಭುವಿನ ಆರಾಧನೆ ಅಂತ ತಿಳ್ಕೊಂಡು ಮಾಡೋದು ನಿಷ್ಕಾಮ ಕರ್ಮ. ಇದೆಲ್ಲ ಮುಂದೆ ಈಗ ಕರ್ಮ ತ್ಯಾಗ ಮಾಡೋದ್ರ ಬಗ್ಗೆ ಹೇಳಿದ್ರು. ಇನ್ನು ಮುಂದಿಂದ ಅದು ಚಾಪ್ಟರ್ ದೊಡ್ಡದು, ಅದನ್ನ ಟಚ್ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು, ನಾಳೆಗೆ ತಗೊಳ್ಳೋಣ. ಮತ್ತೆ ಇವತ್ತು ಇದಕ್ಕೆ ಇಲ್ಲಿಗೆ ಸ್ಟಾಪ್ ಮಾಡ್ಬಿಡೋಣ. ಇವತ್ತಿನ ಪಾಠ ಏನ್ ಹೇಳ್ಯಾರ ಅನ್ನೋದು ಮತ್ತೊಂದ್ಸಾರಿ ಕೇಳಿ. ನೀವು ಯಾವ ಕರ್ಮ ಮಾಡಬಾರ್ದು, ಪುಣ್ಯ ಕರ್ಮ ಪಾಪ ಕರ್ಮ ಎರಡನ್ನ ಯಾಕೆ ಬೇಡ ಅಂತಾರೆ, ನಿಂದೆ ಯಾಕೆ ಮಾಡ್ತಾರೆ ಅಂತೇಳಿ ತಿಳ್ಕೊಂಡು ಕರ್ಮದಿಂದ ಮುಂದೆ ಹೋಗ್ಬೇಕು. ಇವತ್ತಿನ ಪಾಠ ಏನು ಉಪಯೋಗ ಅದ ಏನ್ರಿ? ಉಪಯೋಗ ಇಲ್ಲ, ಒಂದ್ ಸ್ವಲ್ಪ ಮಾರ್ಗದರ್ಶನ ಸಿಗ್ತದಿಲ್ಲ ಮುಂದಿನ ದಾರಿ. ಪಾಪ ಪುಣ್ಯ ಎರಡಕ್ಕೂ ನಮಗೇನದ ಬಂಧನಕಾರಿಗಳೇ ಅದಾವ. ಒಂದು ಸುಖ ಕೊಡ್ಲಕ್ಕ ನಾವು ಸುಖ ಅನುಭವಿಸೋದಕ್ಕೆ ಈ ಜನ್ಮದಾಗ ಮಾಡಿದ ಪುಣ್ಯದ ಸುಖ ಇದೇ ಜನ್ಮದಾಗ ಅನುಭವಿಸ್ಲಕ್ಕ ಆಗಂಗಿಲ್ಲ. ಪಾಪದ ದುಃಖನೂ ಇದೇ ಜನ್ಮದಾಗ ಅನುಭವಿಸ್ಲಕ್ಕ ಆಗಂಗಿಲ್ಲ. ನಮ್ಮ ಆಯುಷ್ಯ ತೀರಿ ಹೋಗ್ಬಿಡ್ತೀವಿ, ಮತ್ತ ಅವು ಅನುಭವಿಸ್ಲಕ್ ಮತ್ತೆ ಒಳ್ಳೆ ಬರ್ಬೇಕಾಗ್ತವೆ. ಅವೆಲ್ಲ ಪುನರ್ಜನ್ಮಕ್ಕೆ ಕಾರಣನೇ ಅದಾವ, ಪಾಪ ಪುಣ್ಯ ಎರಡು. ನೀವು ಪುಣ್ಯ ಕರ್ಮ ಏನ್ ಮಾಡಿದ್ರು ಅದರಿಂದ ಮೋಕ್ಷ ಆಗ್ತದಂತಿಲ್ಲ. ಪುಣ್ಯ ಕರ್ಮದಿಂದಲೂ ಪುನರ್ಜನ್ಮ, ಪಾಪ ಕರ್ಮದಿಂದಲೂ ಪುನರ್ಜನ್ಮ. ಭವಚಕ್ರಕ್ಕೆ ಸಿಲುಕಿಸಿತ್ತವ ಮತ್ತೆ ತಂದವು. ಹಿಂಗಾಗಿ ಭವಚಕ್ರದೊಳಗಿಂದ ಪಾರಾಗಿ ಹೋಗುವುದು ಆಧ್ಯಾತ್ಮ ಸಾಧನೆಯ ಗುರಿ. ಪುಣ್ಯ ಮಾಡಿ ಸುಖ ಅನುಭವಿಸೋದು, ಸ್ವರ್ಗ ಸುಖ ಅನುಭವಿಸೋದು, ಮತ್ತೆ ಪಾಪ ಕರ್ಮಗಳಿಂದ ತಪ್ಪಿಸಿಕೊಳ್ಳೋದು, ಇದು ಆಧ್ಯಾತ್ಮ ಸಾಧನೆಯ ಗುರಿ ಅಲ್ಲ. ಭವಚಕ್ರದಿಂದ ಪಾರಾಗದು. ಈ ರೀತಿ ಇವತ್ತಿನ ವಿಚಾರ ತಿಳಿದುಕೊಳ್ಳುವುದಕ್ಕ ಇದೇನದ ಪಾಠ ಮಂಗಳವಾರಲಿಂದ ಶನಿವಾರ ತನ ಇರ್ತದೆ. ರವಿವಾರ ಮತ್ತೆ ಅದೇ ಕಲ್ಯಾಣಪ್ಪ ಗುರುಗಳ ಒಂದು ಲಿಂಕ್ನಲ್ಲಿ ಮಹಿಳೆಯರ ಒಂದು ಕಾರ್ಯಕ್ರಮ ನಡೀತದೆ. ಎಲ್ಲಾ ಪುರುಷರಿಗೆ ಅದರೊಳಗೆ ಜಾಯಿನ್ ಆಗ್ಲಿಕ್ಕೆ ಅವಕಾಶ ಇರ್ತದೆ. ಎಲ್ಲರೂ ಜಾಯಿನ್ ಆಗ್ರಿ. ಆದ್ರೆ ಏನು ಮಾತಾಡಂಗಿಲ್ಲ, ಓನ್ಲಿ ಲೇಡೀಸ್. ನೆಕ್ಸ್ಟ್ ಮಂಡೇ 4 ರಿಂದ 5 ನಮ್ಮ ಕಂಬಿ ಪ್ರಕಾಶ್ ಗುರುಗಳು ಇರ್ತದೆ. ಅವ್ರದ್ದು ಒಂದು ಲಿಂಕ್ ಅದ. ಆ ಲಿಂಕ್ ಮಂಡೇ ಅವ್ರು ಹಾಕ್ತಾರೆ ಗ್ರೂಪಿನೊಳಗ. ಆ ಲಿಂಕ್ನಾಗ ಜಾಯಿನ್ ಆಗ್ಬೇಕು. ಮತ್ತ ಮಂಗಳವಾರಲಿಂತ ಈ ಶನಿವಾರ ತನಕ ಏನದವ, ಈ 5 ದಿನಗಳಲ್ಲಿ ಮತ್ತಿನ್ನ ಯಾರೇ ನೀವು ಒಂದೊಂದು ಕಾರ್ಯಕ್ರಮ ನಡೆಸ್ತಿದ್ರಿ ಅಂತಂದ್ರೆ ನಿಮ್ಮ ಶಿಷ್ಯರನ್ನ ಕರ್ಕೊಂಡು ನಿಮಗೆ ಆ ಸ್ಲಾಟ್ ಬಿಟ್ಟು ಕೊಡ್ತೀವಿ. ನೀವು 4 ಜನ ಶಿಷ್ಯರು ಕರ್ಕೊಂಡು ಕೂತು ಚರ್ಚೆ ಮಾಡ್ತಿದ್ರಿ, ಆಧ್ಯಾತ್ಮ ಸಾಧನೆ ಮಾಡ್ತಿದ್ರಿ ಅಂತಂದ್ರೆ ನಿಮ್ಮ ವ್ಯಕ್ತಿತ್ವ ವಿಕಸನಕ್ಕಾಗಿಯೇ ಇರುವಂತ ಇದು ಸ್ಲಾಟ್ 4 ರಿಂದ 5. ನೀವು ಗುರುಗಳಾಗಬೇಕು. ನಿಮ್ಮ ಶಿಷ್ಯರನ್ನ ಕರ್ಕೊಂಡು ಹೆಂಗ್ ಕಾರ್ಯಕ್ರಮ ನಡೆಸ್ತೀರಿ ನಾವು ಸುಮ್ಮನೆ ನೋಡ್ತಿರ್ತೀವಿ. ಎಲ್ಲ ಮಂಗಳವಾರಲಿಂತ ಶನಿವಾರ ತನಕ 1 ದಿನ ನಮಗ್ ಬಿಟ್ರೆ ಸಾಕು ಈ ಮಹಾಲಿಂಗ ರಂಗರ ವಿಚಾರ ಹೇಳೋದಕ್ಕೆ. ಉಳಿದ ದಿನಗಳೆಲ್ಲ ನಿಮಗೆ ಕುಲ್ಲ ಬಿಟ್ಟಿವಿ. ನೀವು ಯಾರ್ಯಾರು ಕೂಡಿ ಒಂದು ಟೀಮ್ ತಯಾರು ಮಾಡಿಕೊಂಡು ಎಲ್ಲಾ ದಿನಗಳು ನಮ್ಮಿಂದ ಕಸಿಗೋಬೇಕು. ಹೆಂಗ್ ಮಾಡ್ತೀರಿ ನೋಡ್ರಿ. ಮಾಡ್ರಿ, ಟ್ರೈ ಮಾಡ್ರಿ.